ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿನಾಯಕಂ ಗುರುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತೀಂ ಪ್ರಣಮ್ಯ ಸರ್ವಕಾರ್ಯಾರ್ಥಸಿದ್ಧಯೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಮೂಢಜಹೀ ಧನಾಗಮ ಕೃಷ್ಣಾಂ ಮಯಿ ಸದುದ್ಧಿಂ ಕುರು ವಿತೃಷ್ಣಾಂ. ಯಲ್ಲಭತೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚೇತ್ತಂ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವ ಕಣಿಕಾತೀತಾ. ಸಕೃದಪಿ ಯೇನ ಮುರಾರಿತಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಇಹ ಸಂಸಾರೇ ಬಹುದುಸ್ತಾರೇ ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಇಲ್ಲಿವರೆಗೆ ಹೇಳ್ಕೊಂಡು ನಾವು ಪೂರ್ತಿ ಆಗೋಗಿತ್ತು. ಇದು ಪುನರಪಿ ಜನ್ಮ ಹಾಗಿತ್ತು ಗುರುವೇ, ಪೂರ್ತಿ ಆಗೋಗಿತ್ತಲ್ಲ? ಹ್ಞೂ ಗುರುವೇ. ಭಗವದ್ಗೀತಾ ಕಿಂಚಿದಧೀತ ಗಂಗಾಜಲಲವ ಕಣಿಕಾತೀತ ಚಕ್ರುದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಾ ಚರ್ಚಾ. ಇದ್ರ ಬಗ್ಗೆ ಹೇಳ್ಕೊಂಡು ಭಗವದ್ಗೀತೆ ಸ್ವಲ್ಪವಾದ್ರೆ ಯಾರು ಅಧ್ಯಯನ ಮಾಡ್ತಾರೆ? ಯಾರು ಗಂಗಾಜಲವನ್ನು ಸ್ವಲ್ಪವಾದ ಕಣಿಕ ಲವಕಣಿಕ ಒಂದು ಹನಿ ಒಂದು ಬಿಂದುವನ್ನಾದರೂ ಸೇವನೆ ಮಾಡ್ತಾರೆ? ವಿಷ್ಣುಮೂರ್ತಿಯನ್ನ ಯಾರು ಒಂದ್ಸರಿ ಆದ್ರೂ ಪೂಜೆ ಮಾಡ್ತಾರೆ? ಅವ್ರ ಬಗ್ಗೆ ಯಮ ತಿರುಗಿ ನೋಡೋದಿಲ್ಲ. ಯಾಕೆ ಅಂದ್ರೆ ಅರ್ಥಾತ್ ಅವರು ಉತ್ತಮ ಗತಿಗೆ ಪ್ರಾಪ್ತಿ ಆಗ್ತದೆ, ಅವರಿಗೆ ಒಳ್ಳೆ ಜನ್ಮಗಳು ಪ್ರಾಪ್ತಿ ಆಗ್ತವೆ, ಅದೋ ಜನ್ಮಗಳೇ ಹೋಗೋದಿಲ್ಲ, ಕನಿಷ್ಠ ಮನುಷ್ಯರಾಗಿ ಹುಡ್ತಾರೆ ಅನ್ನೋ ಮಾತನ್ನ ನೋಡಿದ್ವಿ ನಾವು. ಇನ್ನು ಭಗವದ್ಗೀತೆ ಮಹಾತ್ಮ ಬಗ್ಗೆ ಹೇಳ್ಕೊಂಡ್ವಿ. ಗಂಗೆ ಜಲ, ಗಂಗೆ ತ್ರಿಪಥಗಾಮಿನಿ ಗಂಗೆ, ಗೀತಾ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ. ಗೀತೆಯನ್ನು ಆಶ್ರಯಿಸಿ ಯಾರ್ಯಾರು ಉದ್ಧಾರ ಆದ್ರು, ಗೀತೆಯಲ್ಲಿ ಎಲ್ಲ ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ವಿಶೇಷವಾಗಿ ಭಗವದ್ಗೀತೆ ಪಾಠ ನಾವು ಪ್ರತಿನಿತ್ಯ ಶ್ರವಣ ಮಾಡ್ತಾನೆ ಇದ್ದೀವಿ. ಪ್ರತ್ಯೇಕವಾಗಿ ಭಗವದ್ಗೀತೆ ಬಗ್ಗೆ ಹೇಳಿದ ಅವಶ್ಯಕತೆ ಇಲ್ಲ. ಇನ್ನು ಪರಮಾತ್ಮನನ್ನು ಆಶ್ರಯಿಸಿ ಯಾರ್ಯಾರು ಎಂತೆಂತ ಮಹಾನ್ ಪ್ರಹ್ಲಾದ ಧ್ರುವ ಅಂತ ಸಣ್ಣ ಹುಡುಗರು ಕೂಡ ಮಕ್ಕಳು ಕೂಡ ಎಂತ ಉನ್ನತವಾದಂತ ಜ್ಞಾನ ಪ್ರಾಪ್ತಿ ಪಡೆದರು. ಇನ್ನು ವರ್ತಮಾನ ಕಾಲ, ಸ್ವಲ್ಪ ಹಿಂದಿನ ಕಾಲಕ್ಕೆ ನೋಡಿದಾಗ ಕನಕದಾಸರಾಗಿರ್ಬೋದು, ಪುರಂದರದಾಸರು, ಅನ್ನಮಯ್ಯ, ಹೀಗೆ ಒಬ್ಬರೇ ಇಬ್ಬರೇ ಮೀರಾಬಾಯಿ, ಹೀಗೆ ಎಷ್ಟೋ ಜನ ಪರಮಾತ್ಮನ ಕೃಪೆಯಿಂದ ಮೋಕ್ಷ ಪ್ರಾಪ್ತಿ ಜ್ಞಾನ ಪ್ರಾಪ್ತಿಯನ್ನು ಪಡ್ಕೊಂಡ್ರು. ಅದನ್ನ ನೋಡಿದೀವಿ. ಇನ್ನು ಈ ಜನನ ಮರಣ ಪ್ರವಾಹದ ಬಗ್ಗೆ ಕೂಡ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ. ಪುನರಪಿ ಜನನ, ಮತ್ತೆ ಜನನ, ಮತ್ತೆ ಮರಣ, ಆಮೇಲೆ ತಾಯಿ ಗರ್ಭದಲ್ಲಿ ಶಯನ, ಮತ್ತೆ ಸಾಯಿ ಗರ್ಭ ಸೇರ್ತಾರೆ. ಇಹ ಸಂಸಾರೇ ಬಹು ದುಸ್ತಾರೆ,
ಈ ಸಂಸಾರ ಸಾಗರ ಅಂತಕ್ಕಂಥದ್ದು ಹೋಗ್ಲಿ ಜನನ ಮರಣ ಆಯ್ತು, ಹೋಗ್ಲಿ ಜೀವನ ಆಯ್ತು ಸುಖಮಯವಾಗಿದೆ ಅಂತಂದ್ರೆ ಅದರಲ್ಲಿ ಎಷ್ಟೋ ಒಂದೇ ಎರಡೇ ಸವಾಲುಗಳು. ಜೀವನ ಅಂದ್ರೆ ಸಂಘರ್ಷನೇ. ಈಗಿನ ಕಾಲದಲ್ಲಿ ನೋಡ್ತೀವಿ ನಾವು, ಏನ್ ಜೀವನ ಸುಖಮಯನಾ? ಎಲ್ಲ ಸಂಘರ್ಷನೇ ನೋಡಿ. ಎಷ್ಟು ಸಂಘರ್ಷ ಪಟ್ರೇನೆ ಜೀವನ ಸಾಗ್ತದೆ. ಇಲ್ಲ ಅಂದ್ರೆ ಏನು ಸಂಘರ್ಷ ಇಲ್ಲ ಅಂದ್ರೆ ಈಗ ನೋಡಿ, ರಸ್ತೆಗಳಿದ್ರೆ ನೀವು ಆನಂದವಾಗಿ ಹೋಗ್ಬೇಕು ಅಂತ ಹೇಳಿ, ರಸ್ತೆಯಲ್ಲಿ ಆನಂದವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟು ಸಂಘರ್ಷ, ಆ ಕಡೆ ನೋವು ಬರ್ತಾರೆ, ಈ ಕಡೆ ತೂರ್ತಾರೆ, ಯಾರ್ಯಾರ ದೂರ ಬಿಡ್ತಾರೆ. ಒಂದು ಸಂಘರ್ಷ ಮಾಡ್ದಂಗೆ, ಒಂದು ಸಂಘರ್ಷ ಮಾಡ್ಕೊಂಡು ನೀವು ಗುರಿಯನ್ನು ತಲುಪಬೇಕಾಗುತ್ತೆ. ಹಾಗೆ ಜೀವನದಲ್ಲಿ ಕೂಡ ಬೆಳಗ್ಗೆ ಎದ್ದರಿಂದ ರಾತ್ರಿ ಮಲಗುವ ಗಂಟ ಭಾರಿ ಸಂಘರ್ಷಗಳು. ಅದನ್ನೇ ಇಹ ಸಂಸಾರೇ ಬಹುದುಸ್ತಾರೆ. ಸಂಸಾರ ಅಂದ್ರೆ ಇನ್ನಷ್ಟು ಸುಲಭ ಅಂತ ತಿಳ್ಕೊಬೇಡ. ಇಟ್ಕೊಂಡು ಸಮುದ್ರವನ್ನು ಬೇಕಾದ್ರೆ ಈಜ್ಬೋದಂತೆ, ಸಂಸಾರ ಕಷ್ಟ. ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ಮೊಸೆ ಏನೆಲ್ಲ ಇರ್ತಾವಲ್ಲ, ಹಾಗೆ ಶಾರ್ಕ್ ಅಂತೆ ಅದು ಇದು. ಹಾಗೆ ಸಂಸಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟ, ಸಾಹಸ, ಮತ್ತೆ ಏನೆಲ್ಲ ಮಾಡ್ಬೇಕಾಗುತ್ತೆ. ಸಂಸಾರ ಅಂದ್ರೂ ಹಾಗಿರ್ತದೆ. ಹಾಗಾಗಿ ಪಾಹಿ ಮುರಾರೆ ಕೃಪಯಾ ಪಾರೆ, ಕೃಪಯಾ ಪಾರೆ ಪಾಹಿ ಮುರಾರೆ. ಈ ಒಬ್ಬ ಪರಮಾತ್ಮನ ಅನುಗ್ರಹ ಇಲ್ದೇನೆ ಈ ಸಂಸಾರ ಸಾಗರದಿಂದ ದಾಟಿ ಬರೋದು ಅಷ್ಟು ಸುಲಭ ಅಲ್ಲ. ಇಂಥವ್ರು ಕೂಡ ಸಂಸಾರ ಅಂತಂದ್ರೆ ಎಂಥವ್ರು ಒದ್ದಾಡ್ಬೇಕಾಗುತ್ತೆ. ಆ ಸಂಸಾರದಲ್ಲಿ ಎಷ್ಟೇ ಹಣ ಇರ್ಲಿ, ಅಧಿಕಾರ ಇರ್ಲಿ, ಒಳ್ಳೆ ಯವನ ಇರ್ಲಿ, ಏನೆಲ್ಲ ಇದ್ರು ಕೂಡ ಸಂಸಾರ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದು ಯಾವಾಗ ವಿಚಾರ ಮಾಡಿದ್ರೆ, ಅದೇ ಸುಖ ಅದೇ ಆನಂದ ಅಂದ್ಕೊಂಡ್ರೆ ಅದರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ದೇವೇಂದ್ರ ಒಂದು ಕಥೆ ಹೇಳ್ಕೊಂಡು ನಾವು, ದೇವೇಂದ್ರ ಶಾಪಗ್ರಸ್ತನಾಗಿ ಬಂದಿಲ್ಲಿ ಹುಟ್ಟಿದ್ದ. ನಾರದ ಬಂದ, ಏನಯ್ಯ ನಿನ್ ದೇವೇಂದ್ರ, ದೇವಲೋಕ ಸುಖ ಇಲ್ಲಿ, ಇಲ್ಲಿನ ಏನ್ ಸುಖ ಇದು ಅಂದ್ರೆ, ನೋಡು ನಮ್ಮ ಮನೆಯವ್ರು ನೋಡು, ಮಕ್ಕಳು ನೋಡು, ಅದ್ ನೋಡು, ಇದ್ ನೋಡು, ಇದ್ರ ಮುಂದೆ ದೇವಲೋಕ ಸುಖ ಯಾವ ಸುಖ, ಎಲ್ಲಿಂದ ಹೋಗು ಅಂತೇಳಿ ನಾರದನ್ನ ಹೇಳ್ತವಲ್ಲ, ಅದು ಆಮೇಲೆ ಹೇಳ್ಕೊಂಡು. ಹಾಗೆ ಸಂಸಾರ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಸಂಘರ್ಷ ಇದ್ದಾಗೆ, ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು. ಆದ್ರೆ ಸಂಸಾರ ಇರೋದೇ ಹೀಗೆ ಅಂತ ಹೇಳಿ ಹಾಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ವಿಷಯ ಬೇರೆ. ಸಂಸಾರ ಅಂತಂದ್ರೆ ಸಾಗರ ಇದ್ದಾಗೆ, ಅದು ಸುಲಭವಾಗಿ ದಾಟಬೇಕಂತಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಬಂತು 4ನೇ ಅಂತ ಇದೆ, ಜ್ಞಾನ ಪ್ಲವೇನೈವ ಸಂತರಿಷ್ಯತಿ, ಜ್ಞಾನವೆಂಬ ನಾವೇನ ಆಶ್ರಯಿಸಿ ಸುಖೇನ ಪಾರಮ್ಯಾರಿ, ಸುಖವಾಗಿ ಅದನ್ನು ದಾಟಬಹುದು. ಹಾಗಾಗಿ ಪರಮಾತ್ಮನ ಕರುಣೆ, ಪರಮಾತ್ಮನ ಅನುಗ್ರಹ ಇದ್ರೆ ಸಂಸಾರ ಸಾಗರವನ್ನ ಸುಲಭವಾಗಿ ದಾಟಬಹುದು. ಅಷ್ಟೇ ಅಲ್ಲ, ಈ ಜನನ ಮರಣ ಪ್ರವಾಹವನ್ನು ಕೂಡ ದಾಟಬಹುದು. ಜನನ ಮರಣ ಇವೆಲ್ಲ ಕೂಡ ಬಾಲ್ಯ ಜನನ ನೋಡಿ, ಜನದ ಬಗ್ಗೆ ಹೇಳ್ಕೊಂಡು ಎಷ್ಟು ಕಷ್ಟ ಇದೆ, ತಾಯಿ ಗರ್ಭದಲ್ಲಿ ಎಷ್ಟು ಕಷ್ಟ ಇದೆ, ಅದೇ ನಮ್ಗೆ ಗೊತ್ತಿಲ್ಲ ಇರಬಹುದು. ಗೊತ್ತಿಲ್ಲ ಅನ್ನೋದು ಮಾತ್ರಕ್ಕೆ ಕಷ್ಟ ಇಲ್ಲ ಅಂತ ಅರ್ಥನಾ? ಇದೆ. ಅದೇ ರೀತಿ ವೃದ್ಧಾಪ್ಯ ಕೂಡ ಅಷ್ಟೇ. ವೃದ್ಧಾಪ್ಯ ಎಷ್ಟು ನೋಡಿ, ಎಷ್ಟು ಕಷ್ಟ ವೃದ್ಧಾಪ್ಯ ಅಂದ್ರೆ. ನೋಡಿ ನೀವು ಆವಾಗ ನಾವು ಕೆಲವೊಂದು ದೃಶ್ಯಗಳನ್ನ ನೋಡ್ಬೇಕು, ನೋಡಿ ನಮಗೆ ಹೋಲಿಕೆ ಮಾಡ್ಕೋಬೇಕಾಗ್ತದೆ. ನೋಡಿ ನಿನ್ನೆ ಎಲ್ಲ ಹೋಗ್ತಿರ್ಬೇಕಾದ್ರೆ ವಯಸ್ಸಾಗಿದೆ 98 ವರ್ಷ ಅಥವಾ 95 ವರ್ಷ ಆಗಿರ್ತೀವಿ. ಆವಾಗೆಲ್ಲ ಸೋಜಿ ಹಾರಿಸ್ಕೊಂಡು ತಲೆ ಮೇಲೆ ಇಟ್ಕೊಂಡು ನಡೆಯಕ್ಕಾಗಲ್ಲ, ಕೈಲೊಂದು ಊರ್ಗೋಲು, ಹಾಗೆ ಒಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ಅಜ್ಜಿ. ಯಾರೋ ಗೊತ್ತಿಲ್ಲ, ಎಲ್ಲಿ ಹೋಗ್ತದ್ರೆ ಗೊತ್ತಿಲ್ಲ. ಆ ಸೌದೆ ತಗೊಂಡು ಅಡಿಗೆ ಮಾಡ್ಕೊಳ್ಲಿಕ್ಕೋ ನೀರ್ ಕಾಯಿಸ್ಕೊಳ್ಲಿಕ್ಕೋ ಗೊತ್ತಿಲ್ಲ ನಮ್ಗೆ. ಅಂದು ಅಷ್ಟು ವೃದ್ಧಾಪ್ಯದಲ್ಲಿ ನೋಡಿ ಎಷ್ಟೇ ಜನ ನಮ್ಗೆ ಎಲ್ಲರೂ ಇರ್ಬೋದು, ಆದ್ರೂ ಕೂಡ ವೃದ್ಧಾಪ್ಯವನ್ನು ಯಾರು ತಗೊಂತಾರೆ ಹೇಳಿ? ವೃದ್ಧಾಪ್ಯದ ಕಷ್ಟವನ್ನು ಯಾರು ತಗೊಳ್ಳಲ್ಲ. ಈಗ ಒಳ್ಳೊಳ್ಳೆ ಅಡಿಗೆ ಮಾಡಿ ಇಡ್ಬೋದು, ತಿಂದ್ರೆ ಜೀರ್ಣ ಆಗಿದ್ರೆ ಏನ್ ಮಾಡ್ತಾರೆ? ಇಲ್ಲ ನಮ್ಮ ಮನೆಯವರಾಗ್ಲಿ, ಮಕ್ಕಳಾಗ್ಲಿ, ಸ್ನೇಹಿತರಾಗ್ಲಿ, ಜೀರ್ಣ ಆಗ್ಲಿಲ್ಲಪ್ಪ ಏನ್ ಮಾಡ್ತಾರೆ ಹೇಳಿ? ಮಲಗಿದ್ರೆ ನಿದ್ದೆ ಬರಲ್ಲ, ಏನ್ ಮಾಡ್ತಾರೆ? ಡಾಕ್ಟರ್ ಹತ್ರ ಮಾತ್ರೆ ಕೊಡ್ಬೇಕು ಡಾಕ್ಟರ್, ಅದು ಮತ್ತೆ ಸೈಡ್ ಎಫೆಕ್ಟ್. ಹಾಗಾಗಿ ಒಂದಕ್ಕೆ ಮಾತ್ರ ತಗೊಂಡ್ರೆ ಒಂದಕ್ಕೆ ಸೈಡ್ ಎಫೆಕ್ಟ್ ನೋಡ್ತೀವಿ. ಹಾಗಾಗಿ ವೃದ್ಧಾಪ್ಯ ಜೀವನ ಅಂತಕ್ಕಂಥ ಕೂಡ ತುಂಬಾ ಕಷ್ಟಮಯವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಜನನ ಬಾಲ್ಯ ಕೂಡ ಅಷ್ಟೇ.
ಬಾಲ್ಯದಲ್ಲಿ ಯಾರು ನಮ್ಮ ಮಾತು ಯಾರ್ಕದೆ ಇವಾಗ ಅಂತಾರೆ. ವೃದ್ಧಾಪ್ಯ ಕೂಡ ಶಕ್ತಿಹೀನವಾಗಿರ್ತಕ್ಕಂಥ ವೃದ್ಧಾಪ್ಯ, ರೋಗ ರುಜಿನ. ಇನ್ನು ವೃದ್ಧಾಪ್ಯದಲ್ಲಿ ಯಾರು ನಮ್ಗೆ ಹೆಚ್ಚಾಗಿ ವಿಶೇಷವಾಗಿ ಮರ್ಯಾದೆ ಅಂದ್ರೆ ಯೌವನದಲ್ಲಿ ಆ ಮನೆಗೆ ಆ ಒಂದು ಸಂಸಾರಕ್ಕೆ ಇಷ್ಟೆಲ್ಲ ಮಾಡಿರ್ಬೋದು, ವಯಸ್ಸಾದ ಮೇಲೆ ದೊಡ್ಡ ಬೆಲೆ ಇಲ್ಲ. ನಾವ್ ಹೇಳ್ಕೊಂಡ ಅದಕ್ಕೇನೋ ಯಾವದ್ವಿತ್ತೋ ಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರ ರಕ್ತ. ಹಿಂದೆ ಇದೇ ಬಜುಗಳು ನಮ್ಮಲ್ಲಿ ನೋಡ್ಕೊಂಡ್ಬಂದಿ. ಎಲ್ಲಿವರೆಗೆ ಹಣ ಐಶ್ವರ್ಯ ಸಂಪಾದನೆ ಮಾಡ್ತಾನೆ, ಸಂಸಾರಕ್ಕಾಗಿ ದುಡಿತಾನೆ, ತಂದೆ ಆಗ್ಲಿ ತಾಯಿ ಆಗ್ಲಿ ಯಾರೇ ಆಗ್ಲಿ ಅಲ್ಲಿ ಬಗ್ಗೆ ಅವರ ಬಗ್ಗೆ ಅಭಿಮಾನ ಗೌರವ ಎಲ್ಲ. ಅವರಿಂದ ಇನ್ನೇನು ಸಂಸಾರಕ್ಕೆ ಕೆಲಸಕ್ಕೆ ಬರಲ್ಲ ಅಂತಂದ್ರೆ ಸಮಾಜ ಆಗ್ಲಿ ಸಂಸಾರ ಆಗ್ಲಿ ಅವ್ರ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಳ್ಳೋದಿಲ್ಲ, ನೋಡ್ತೀವಿ ನಾವು. ಹಾಗಾಗಿ ಈ ಎಲ್ಲ ಸಂಸಾರದಲ್ಲಿರ್ತಕ್ಕಂಥ ಕಷ್ಟವನ್ನ ಆಚಾರ್ಯರು ನಮಗೆ ಕಣ್ಣಿಗೆ ಕಟ್ಟಿದ ಹಾಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದನ್ನು ನಾವು ಕೂಡ ಅವಾಗ ನಮಗೆ ಹೋಲಿಕೆ ಮಾಡ್ಕೋಬೇಕು. ವೃದ್ಧಾಪ್ಯ, ರೋಗ, ಎಲ್ಲಾದ್ರೂ ನಾವು ಯಾರೋ ಪೇಷಂಟ್ ನೋಡ್ಲಿಕ್ಕೆ ಹೋಗ್ತೀವಿ, ವೃದ್ಧರು ನೋಡ್ಲಿಕ್ಕೆ ಹೋಗ್ತೀವಿ, ಅವಾಗೆಲ್ಲ ನಮಗೂ ಹೋಲಿಕೆ ಮಾಡ್ಕೋಬೇಕು. ಹೌದಲ್ವಾ, ವೃದ್ಧಾಪ್ಯ ನಮಗೂ ಒಂದಿನ ಬರ್ತದಲ್ವಾ. ಅದೇ ಯಾರೋ ಪೇಷಂಟ್ ನೋಡ್ಲಿಕ್ಕೆ ಹೋಗ್ತೀವಿ, ಅಯ್ಯೋ ನೋಡಿ ಅನಾರೋಗ್ಯ ಹಿಂಗಿದೆ, ಎಷ್ಟು ಕಷ್ಟಪಡ್ತಾನೆ ವ್ಯಕ್ತಿ, ಇಷ್ಟೆಲ್ಲ ನಾವು ಔಷಧಿ ಕೊಡ್ಬೋದು ಅವ್ರಿಗೆ, ಎಲ್ಲ ನೋಡ್ಬೋದು. ಆದ್ರೂ ಕಷ್ಟವನ್ನು ಯಾರು ತಗೊಂತಾರೆ, ನೋವು ಯಾರು ತಗೊಂತಾರೆ, ಒಳಗಡೆ ನರಳಾಟ ಅದು ಯಾರು ತಗೊಂತಾರೆ? ಬಂಧುಗಳೆಲ್ಲ ಇದ್ರೆ ಹಣ ಕೊಡ್ಬೋದು, ಐಶ್ವರ್ಯ ಕೊಡ್ಬೋದು, ಒಳ್ಳೆ ಊಟ ಕೊಡ್ಬೋದು, ನೋಡ್ಕೊಳ್ಳೋದು ಇರ್ಬೋದು. ನೋವು ಯಾರು ತಗೊಳ್ತಾರೆ ಹೇಳಿ? ನೋವು ಸ್ವತಃ ಡಾಕ್ಟರ್ ಅನ್ಬೋತಾರೆ, ನೋವು ಆಸ್ಪತ್ರೆ ತಗೊಳ್ತಾರ. ನೀವು ಎಷ್ಟು ಲಕ್ಷ ಬಿಲ್ ಕಟ್ಟಿದ್ರು ನೋವನ್ನ ಯಾವ ಆಸ್ಪತ್ರೆ ತಗೊಳಲ್ಲ. ನಮ್ಮ ಹತ್ರ ಹಣ ತಗೊಂತಾರೆ ಅಷ್ಟೇ, ನೋವು ಯಾರು ತಗೊಂತಾರೆ? ಆ ನರಳಾಟ ಒದ್ದಾಟ ಯಾರು ತಗೊಂತಾರೆ? ಯಾರು ತಗೊಂತಾರೆ? ಪರಮಾತ್ಮ ಒಬ್ಬನೇ ಆ ಎಲ್ಲಾ ನರಳಾಟಗಳಿಂದ ಹೊರಬರ್ತಕ್ಕಂಥ ಅಥವಾ ಅದನ್ನ ತಡ್ಕೊಳ್ಳೋ ಶಕ್ತಿಯನ್ನ ಕರುಣಿಸ್ತಾನೆ. ಹಾಗಾಗಿ ಕೃಪಯಾ ಪಾರೇ ಪಾಹಿ ಮುರಾರೆ. ಓ ಮುರಾರೆ, ಪರಮಾತ್ಮ ಒಬ್ಬನೇ ನಮ್ಮನ್ನ ಇದರಿಂದ ಎಲ್ಲಾ ಕಷ್ಟಗಳಿಂದ ಎಲ್ಲಾ ನೋವುಗಳಿಂದ ನೋಡಿ, ನೋವಿನಲ್ಲಿ ಕೂಡ ಪರಮಾತ್ಮ ಸ್ಮರಣೆ ನಮಗೆ ಅಮೃತ ಇದ್ದ ಹಾಗೆ. ನೋಡಿ, ಎಷ್ಟೇ ಕಷ್ಟ ಬಂದಾಗ ಜೀವನದಲ್ಲಿ ನಷ್ಟ ಆಗ್ಲಿ ಕಷ್ಟ ಆಗ್ಲಿ ಇವೆಲ್ಲದರಲ್ಲಿ ಅಂತ ಒಂದು ಸಮಯದಲ್ಲಿ ಕೂಡ ಅವೆಲ್ಲವನ್ನ ಮರೆಸ್ತಕ್ಕಂಥ, ಅವೆಲ್ಲವನ್ನ ತಡ್ಕೊಳ್ತಕ್ಕಂಥ ಅಥವಾ ಅದರಿಂದ ಒಂದು ಕ್ಷಣ ಒಂದು ನಿಮಿಷವಾದ್ರೂ ಹೊರಬರತಕ್ಕಂಥ ಶಕ್ತಿ ಪರಮಾತ್ಮ ಒಬ್ಬನೇ ಕೊಡಬಲ್ಲ. ಪರಮಾತ್ಮ ಸ್ಮರಣೆ ಚಿಂತನೆ ಆಗಿರ್ಬೋದು, ಅಥವಾ ನಮಗೊಂದು ಆ ಒಂದು ಪರಿಪಕ್ವತೆ ಬಂದಿದ್ದು ಒಂದ್ ವೇಳೆ ಜ್ಞಾನದ ಸ್ಥಿತಿಯಲ್ಲಿ ನಿಲ್ತಕ್ಕಂಥ ಶಕ್ತಿ ಬಂದಿದ್ರೆ ಅದ್ರ ಬಗ್ಗೆ ನೀವು ವಿಶೇಷವಾಗಿ ಹೇಳ್ಬೇಕಾದ ಶಕ್ತಿನೇ ಇಲ್ಲ. ದೇಹಕ್ಕೆ ಅತೀತವಾಗಿರ್ತಕ್ಕಂಥ ಆ ಸ್ಥಿತಿಯಲ್ಲಿ ನಿಲ್ತಕ್ಕಂಥ ಶಕ್ತಿ ಒಂದ್ ವೇಳೆ ನಾವು ಪರಮಾತ್ಮ ಎಲ್ಲವೂ ಶಕ್ತಿ ಸಾಮರ್ಥ್ಯ ಇರ್ಬೇಕಾದ್ರೆ ಆ ಶಕ್ತಿಯನ್ನ ಒಂದ್ ವೇಳೆ ಸಂಪಾದನೆ ಮಾಡ್ಕೊಂಡಿದ್ರೆ ನಾವು ಜ್ಞಾನದ ಸ್ಥಿತಿಯಲ್ಲಿ ನಿಲ್ತಕ್ಕಂಥ ಒಂದು ಸ್ಥಿತಿಯನ್ನ ಪಡ್ಕೊಂಡಿದ್ರೆ ಅವ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ದೇಹಕ್ಕೆ ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರು ಸಂಪಾದನೆ ಮಾಡ್ತಾರೆ ಅವ್ರ ಬಗ್ಗೆ ನಾವು ಮತ್ತೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನೀವೇಳಿ ಅಷ್ಟು ಮಾಡದಿದ್ರು ಕನಿಷ್ಠ ಪರಮಾತ್ಮನ ಸ್ಮರಣೆ ಚಿಂತನೆ ಕೂಡ ನಮ್ಮನ್ನ ಈ ಎಲ್ಲಾ ಕಷ್ಟಗಳಿಂದ ದಾಟಿಸ್ತದೆ. ಅವಾಗ ಅಂತ ಕಷ್ಟದಲ್ಲಿ ಕೂಡ ನೋವಾಗಿರ್ಬೋದು, ಕಷ್ಟ ಆಗಿರ್ಬೋದು, ಜೀವನದಲ್ಲಿ ಲಾಸ, ಇವೆಲ್ಲವೊಂದರಿಂದ ಕೂಡ ಉದ್ಧಾರ ಮಾಡ್ತಕ್ಕಂಥ ಪರಮಾತ್ಮ ಒಬ್ಬನೇ ಇದ್ದಾನೆ. ಅದನ್ನಲ್ಲಿ ಹೇಳ್ತಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಸೇನಂ ಇಹ ಸಂಸಾರೇ ಬಹು ದುಸ್ತಾರೆ. ಈ ಸಂಸಾರ ಅಂತಗಳು ಅದೇನು ಸುಲಭ ಹೈವೇ ರಸ್ತೆ ಅಲ್ಲ, ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡ್ಲಿಕ್ಕೆ. ಬಹು ದುಸ್ತಾರೆ, ತುಂಬಾ ದುಸ್ತರ, ಪ್ರಯಾಸದಿಂದಾನೇ ಸಾಧ್ಯ ಆಗಿದೆ, ಅದೇ ಸುಗಮವಲ್ಲ, ಕಷ್ಟ ಇದೆ. ಇದರಿಂದ ಕೃಪಯಾ ಪಾಹಿ ಮುರಾರೆ, ದಯವಿಟ್ಟು ನನ್ನ ಇದರಿಂದ ರಕ್ಷಣೆ ನೀನೇ ಮಾಡ್ಬೇಕು ಪರಮಾತ್ಮನೇ, ಇನ್ಯಾರು ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ನಾವು ತುಂಬಾನೇ ವಿಚಾರ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಮುಂದೆ ಹೋಗೋಣ. ಉಚ್ಚಾರಣೆ ಮಾಡೋಣ. 23ನೇ ಶ್ಲೋಕ.
रत्याचर्पट विरचितकन्तः रत्याचर्पट विरचितकन्तः रत्याचर्पट विरचितकन्तः पुण्य पुण्य विवर्जितपन्तः पुण्या पुण्य विवर्जितपन्तः पुण्या पुण्य विवर्जितपन्तः रत्याचर्पट विरचितकन्तः पुण्य पुण्य विवर्जितपन्तः रत्याचर्पट विरचितकन्तः पुण्या पुण्य विवर्जितपन्तः रत्याचर्पट विरचितकन्तः पुण्या पुण्य विवर्जितपन्तः योगी योगानियोजितचित्तः योगी योग नियोजित चित्ता योगी योग नियोजित चित्ता रमते बालोन्मत्तवदेव रमते बालोन्मत्तवदेव रमते बालोन्मत्तवदेव योगी योगानियोजितचित्तः रमते बालोन्मत्तवदेव योगी योगो नियोजित चित्ताः रमते बालोन्मत्तवदेव योगी योग नियोजित चित्ताः रमते बालोन्मत्तवदेव रत्याचर्पट विरचितकन्तः पुण्या पुण्य विवर्जितपन्तः योगी योगानियोजितचित्तः रमते बालोन्मत्तवदेव रत्याचर्पट विरचितकन्तः पुण्या पुण्य विवर्जितपन्तः योगी योग नियोजित चित्ताः रमते बालोन्मत्तवदेव रत्याचर्पट विरचितकन्तः पुण्या पुण्य विवर्जितपन्तः योगी योग नियोजित चित्तः रमते बालोन्मत्तवदेव भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति दुष्कृङ्करणे भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति दुःखं करणे रत्याचर्पट विरचितकन्तः पुण्य पुण्य विवर्जितपन्तः योगी योग नियोजितचित्तः रमते बालोन्मत्तवदेव रत्याचर्पट विरचितकन्तः पुण्य पुण्य विवर्जितपन्तः योग नियोजित चित्त योगी ಬಾಲ ಉನ್ಮತ್ತವತ್ ಏವ ರಮತೆ. ನೋಡಿ ಇಲ್ಲಿ ಈಗಾಗಲೇ ನಾವು ಪುನರತಿ ಜನನ ಪುನರತಿ ಮರಣದ ಬಗ್ಗೆ ಹೇಳ್ಕೊಂಡಿದ್ದೀವಿ. ಈಗ ಅದೇ ರೀತಿಯಾಗಿ ಎಲ್ಲಕ್ಕೂ ಶರೀರಕ್ಕೆ ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಆತ್ಮಸ್ಥಿತಿಯಲ್ಲಿ ಇರ್ತಕ್ಕಂಥ ಯೋಗಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಅವ್ರು ಹೇಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಾ, ರತ್ಯಾಚರ್ಪಟ, ರತ್ಯ ಅಂದ್ರೇನು, ಹಾದಿ ಬೀದಿಯಲ್ಲಿ ಹರಿದು ಬಿಸಾಡಿರ್ತಕ್ಕಂಥ ವಸ್ತ್ರಗಳನ್ನ ನೋಡಿ. ಬಟ್ಟೆ ಹಳೆ ಆದ್ರೆ ಅದನ್ನ ಎಲ್ಲೆಲ್ಲೇ ಬಿಸಾಕ್ಬಿಡ್ತಾರೆ, ಹಾದಿ ಬೀದಿಯಲ್ಲೇ ಬಿಸಾಕ್ಬಿಡ್ತಾರೆ. ಮೊದಲೆಲ್ಲ, ಈಗೆಲ್ಲ ಬೆಳಕು ವ್ಯವಸ್ಥೆ ಇದೆ, ತಗೊಂಡೋಗಿ ಎಲ್ಲ ದೂರ ಹಾಕ್ತಾರೆ ಬಿಡಿ, ಆ ವಿಷಯ ಬೇರೆ. ಈಗಲೂ ಕೂಡ ಬಿಸಾಕ್ತಾರೆ. ಆ ಪುಣ್ಯಕ್ಷೇತ್ರದಲ್ಲಿ ನೋಡಿ, ಇಲ್ಲಾಂದ್ರೆ ಅಲ್ಲೇ ಬಿಸಾಕ್ಬಿಟ್ಟಿರ್ತಾರೆ ಎಲ್ಲ ವಸ್ತುಗಳು. ಆ ಶರ್ಟ್ ಅಂತೆ, ಪ್ಯಾಂಟ್ ಅಂತೆ, ಆ ಸೀರೆ ಎಲ್ಲ ಎಲ್ಲದಲ್ಲಿ ಬಿಸಾಡ್ಬಿಟ್ಟಿರ್ತಾರೆ. ಅಂತ ಮಹಾನುಭಾವರಿಗೆ ಬಟ್ಟೆ ಯಾವ್ದು ಗೊತ್ತೇ? ರತ್ಯಾಚರ್ಪಟ, ಎಲ್ಲಿ ಹಾದಿ ಬೀದಿಯಲ್ಲಿ ಅದನ್ನೇ
ತನ್ನ ಬಟ್ಟೆಯನ್ನಾಗಿ ಅಂತಹ ಎರಡು ಸೇರಿಸಿ ಅದನ್ನ ಹೊಲಿದುಕೊಂಡ್ಬಿಡ್ತಾನೆ. ಅದೇ ಬಟ್ಟೆ. ಮೊದಲೆಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಈಗಿನ ಒಂದು 30-40 ವರ್ಷದ ಹಿಂದಿನ ಜೀವನವನ್ನ ಒಂದ್ಸರಿ ಜ್ಞಾಪಕ ಮಾಡ್ಕೊಂಡ್ರೆ, ಆಗಿನ ಕಾಲಕ್ಕೇನು ಒಳ್ಳೊಳ್ಳೆ ಬಟ್ಟೆ ಗಿಟ್ಟೇನು ಇರ್ತಾ ಇರಲಿಲ್ಲ. ಈ ಹಳೆಯ ಸೀರೆಗಳು, ಹಳೆ ಪಂಚೆಗಳು ಒಂದ್ 4-5 ಸೇರಿಸಿ ಹೊಲ್ದು ಬಿಡ್ತಾರೆ. ಅದೇ ಏನು ಬೆಡ್ಶೀಟು ಅದೇ, ಹಾಸಿಗೆನೂ ಅದೇ. ನಿಮ್ಗೆಲ್ಲ ಗೊತ್ತಿರುತ್ತೆ. ಇನ್ನು ಕೆಲವೊಮ್ಮೆ ಗೋಣಿ ಚೀಲಗಳು, ಚಳಿಗಾಲದಲ್ಲಿ ಗೋಣಿ ಚೀಲದಲ್ಲಿ ಸೇರ್ಕೊಂಡ್ಬಿಡೋದು, ಗೊತ್ತಿ ಸೇರ್ಕೊಂಡು ಒಳ್ಳೆ ನಿದ್ದೆ ಬರ್ತಾ ಇತ್ತು ಗೋಣಿ ಚೀಲದಲ್ಲಿ. ಹಿಂಗೆಲ್ಲ ಜ್ಞಾಪಕ ಇರುತ್ತೆ. ಇಲ್ಲಾದ್ರೂ ಹೊಲದ ಹತ್ರ ಕಾವಲು ಏನು ಜೋಳ ಆಗಿರ್ಬೋದು, ಇನ್ಯಾದ್ರು ಇದೆಲ್ಲ ಅವಾಗ ಸ್ವಲ್ಪ ಕಾವು ಇರ್ಬೇಕಾಗಿತ್ತು. ಜೋಳಕ್ಕೆ ಅಕ್ಕಿಗಳು ಕೆಲವೊಮ್ಮೆ ಕಳ್ಳರು ಕೂಡ ಬಂದು ರಾತ್ರಿ ತಗೊಂಡು ರಾತ್ರಿ ಯಾರು ಬರ್ತಾರ ಅಂತ ಹೇಳಿ ಅಲ್ಲೇ ಎಲ್ಲೋ ಗುಡಿಸಲು ಹಾಕಿ ಅಥವಾ ಎಲ್ಲೋ ಕಾವಲು. ಒಂದೊಮ್ಮೆ ಗುಡಿಸಲು ಏನೇ ಇಲ್ಲ, 2-3 ಗೋಣಿ ಚೀಲ ತಗೊಂಡಲ್ಲ, ಒಂದ್ರಲ್ಲಿ ಅರ್ಧ ತೂರ್ಕೊಂಡು ಇನ್ನೆರಡು ತೂರ್ಕೊಂಡು ಸ್ವಲ್ಪ ಮೂಗಿಗೆ ಕಣ್ಣಿಗೆ ಮಾತ್ರ ಸ್ವಲ್ಪ ಅಲ್ಲಿ ಜಾಗ ಮಾಡ್ಕೊಂಡು ಹಂಗೆ ಮಲಗಿ ಬಿಡೋದು ಅಷ್ಟೇ. ಇಲ್ಲೋ ನೆಲದ ಮೇಲೆ ಎಣ್ಣೆ, ಹಾಸಿಗೆ ಇಲ್ಲಿ, ಮಂಚ ಇಲ್ಲಿ, ಏನಿಲ್ಲ, ಏನಿಲ್ಲ. ಒಂದ್ 4-5 ಸೇರಿಸಿ ಹೊಲ್ದು ಬಿಟ್ರೆ ಅದನ್ನ ಕಂತ ಅಂತಂದ್ರೆ, ಅದನ್ನ 4 ಸೇರಿಸಿ ಹೊಲಿತಾರೆ, ಅದನ್ನ ಕಂತ ಅಂತಾರೆ. ಹಾಗೆ ಮಹಾನುಭಾವರಾಗಿರ್ತಕ್ಕಂಥವ್ರು, ವೈರಾಗ್ಯದ ಪರಾಕಾಷ್ಠೆ, ವೈರಾಗ್ಯದ ಶಿಖರವಿಂದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಅವ್ರ ವಸ್ತ್ರ ಯಾವ್ದು ಗೊತ್ತೇ? ರತ್ಯಾಚರ್ಪಟ ವಿರಚಿತಕ್ಕಂತಹ ರಸ್ತೆಯಲ್ಲಿ ಹಾದಿ ಬೀದಿಯಲ್ಲಿ ಬಿಸಾಗಿರ್ತಕ್ಕಂಥ ಹಳೆಯ ವಸ್ತ್ರಗಳೇ, ಅದೇ ಅವ್ರಿಗೆ ವಸ್ತ್ರ. ಬೆಡ್ಡು ಅದೇ, ಬೆಡ್ಶೀಟು ಅದೇ. ಪುಣ್ಯ ವಿವರ್ಜಿತ ಪಂತಹ. ಪುಣ್ಯ ಅಂದ್ರೆ ಪುಣ್ಯ ಪಾಪಗಳಿಗಿಂತ ಅತೀತವಾಗಿರ್ತಕ್ಕಂಥ ಸ್ಥಿತಿ. ಪುಣ್ಯ ಪಾಪಕ್ಕೆ ಕೂಡ ಅತೀತವಾಗಿರ್ತಕ್ಕಂಥ ಸ್ಥಿತಿ ನೋಡ್ತೀವಿ ನಾವು. ಇದು ಮಹಾನುಭಾವರು ನೋಡಿದಾಗ ಪುಣ್ಯ ಪಾಪಕ್ಕೆ, ಈಗ ನೋಡಿ ಒಬ್ಬರಿಬ್ಬರಲ್ಲ, ಈ ಭಾರತ ದೇಶದಲ್ಲಿ ಹೆಜ್ಜೆಗೂ ಅಂತ ಮಹಾನುಭಾವರು. ಅವರು ಯಾವ ತರ? ಕೆಲವರು ಬಾಲಕರ ತರ ಇರ್ತಾರೆ, ಇನ್ನು ಕೆಲವರು ಉನ್ಮತ್ತರ ತರ ಇರ್ತಾರೆ, ಇನ್ನು ಕೆಲವರು ಪಿಚಾಚಿಗಳ ತರ ಇರ್ತಾರೆ. ಅದಕ್ಕೆ ತುಂಬಾ ಉದಾಹರಣೆ ಹೇಳ್ಕೊಂಡು ನಾವು. ಕೆಲವರು ಹುಚ್ಚರ ತರ ಇರ್ತಾರೆ. ಅಂದ್ರೇನು? ಅದು ಅತೀತವಾಗಿರ್ತಕ್ಕಂಥ ಸ್ಥಿತಿ. ಆ ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳಿಕ್ಕಾಗಲ್ಲ. ನಮ್ಮ ಮನಸ್ಸಿನಿಂದ ಮೇಲೆ ಹೋಗ್ಬಿಟ್ರೆ ಪ್ರಪಂಚ ಎಲ್ಲ ಎಲ್ಲಿದೆ ಅಂತಂದ್ರೆ, ಪ್ರಪಂಚ ಎಲ್ಲ ಮನಸ್ಸಲ್ಲೇ ಇದೆ. ಪ್ರಪಂಚ ಎಲ್ಲಿದೆ? ಮನಸ್ಸಲ್ಲೇ ಇದೆ. ಒಂದ್ ವೇಳೆ ಪ್ರಪಂಚ ನಿಜವಾಗಿದ್ರೆ ಮನಸ್ಸನ್ನ ಪಕ್ಕಕ್ಕಿಟ್ಟು ಪ್ರಪಂಚ ತೋರಿಸಿ ನೋಡೋಣ. ಮನಸ್ಸನ್ನ ಪಕ್ಕಕ್ಕಿಟ್ರೆ ಪ್ರಪಂಚ ಅನ್ನೋದು ಒಂದು ಚೂರಿ ನಮ್ಗೆ ಕಾಣಿಸೋದೇ. ಈಗ ಮನಸ್ಸು ಪಕ್ಕಕ್ಕಿಟ್ಟು ನಿಜವಾಗೂ ಪ್ರಪಂಚ ಇದ್ರೆ, ಮನಸ್ಸು ಪಕ್ಕಕ್ಕಿಟ್ಟು ಪ್ರಪಂಚ ತೋರಿಸಿ ನೋಡೋಣ. ಸ್ವಲ್ಪ ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಸುಪ್ತಾವಸ್ಥೆ ಪ್ರಪಂಚ ಎಷ್ಟಿದೆ ಅಲ್ಲಿ? ಒಂದ್ ಚೂರ, ಒಂದು ಗೇಣು ದನ, ಒಂದು ಭಾರ, 2 ಭಾರ, ಎಷ್ಟಿದೆ? ಮನಸ್ಸು ಪಕ್ಕಕ್ಕೆ ಇಟ್ರೆ ಪ್ರಪಂಚ ಅನ್ನೋದು ಇಲ್ವೇ ಇಲ್ಲ. ಪ್ರಪಂಚ ಅನ್ನೋದು ಇದೆ ಅಂತಂದ್ರೆ ಮನಸ್ಸು ಇರೋ ಕಾರಣವೇ ಕಾಣಿಸ್ತಾ ಇದೆ. ಅದಕ್ಕೆ ಪ್ರಪಂಚ ಇಲ್ಲ ಅಂತ ಹೇಳ್ತಾರಲ್ಲ, ಹೇಗಿಲ್ಲ ಅಂದ್ರೆ ಈ ಸಣ್ಣ ಉದಾಹರಣೆ ಸಾಕು, ಒಂದ್ಸರಿ ಕಲ್ಪನೆ ಮಾಡ್ತೀನಿ. ಪ್ರಪಂಚ ನಿಜವಾಗಿದ್ರೆ ನನ್ನ ಮನಸ್ಸು ಇಲ್ಲದೆ ಇದ್ದು ಕೂಡ ಇರ್ಬೇಕಪ್ಪ. ಮನಸ್ಸು ಪಕ್ಕಕ್ಕಿಟ್ಟು ಪ್ರಪಂಚ ತೋರಿಸಿ ನೋಡೋಣ, ಬಿಲ್ಕುಲ್ ಒಂದು ಅಣು ಮಾತ್ರ ಕೂಡ ಇರಲ್ಲ ಪ್ರಪಂಚ ಅಂತ. ಅಂತಹ ಸ್ಥಿತಿ. ಹಾಗಾಗಿ ಪ್ರಪಂಚ ದೃಷ್ಟಿ ಅವ್ರಿಗೆ ಎಲ್ಲಿರ್ತದೆ? ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಮಹಾನುಭಾವರಾದವ್ರಿಗೆ ನೀವು ಅಲ್ಲಿ ಬಂಗಾರ ಹಾಕಿ ಹಣ ಐಶ್ವರ್ಯ ಎಲ್ಲ ಅವನ ದೃಷ್ಟಿಯಲ್ಲಿ ಏನೇನೂ ಇಲ್ಲ, ಕೆಲಸಕ್ಕೆ ಬರಲ್ಲ ಅವ್ರಿಗೆ. ನಮ್ಗೆ ತುಂಬಾ ಉದಾಹರಣೆ ಹೇಳ್ಕೊಂಡು ಸಂಬಂಧಪಟ್ಟಂತೆ
ಒಂದೇ ಎರಡಲ್ಲ, ಸುಮಾರು ಉದಾಹರಣೆ ಇದೆ. ಈಗ ನೋಡಿ ನವಕೋಟಿ ನಾರಾಯಣ ಅಂತ, ಯಾಕೆ ಎಲ್ಲವನ್ನು ದಾನ ಮಾಡಿಬಿಡ್ತಾನೆ ಅಂತಂದ್ರೆ ಅಂತ ಸ್ಥಿತಿ ಪ್ರಾಪ್ತವಾದ ಮೇಲೆ ಅದಕ್ಕೇನು ಬೆಲೆ ಇಲ್ಲ. ಎಲ್ಲಿವರೆಗೆ ಮನಸ್ಸಲ್ಲೇ ಜೀವನ ಮಾಡ್ತೀವಿ ಅಲ್ಲಿವರೆಗೆ ಮನಸ್ಸೇ ಎಲ್ಲಕ್ಕೂ ಬೆಲೆ ಕಟ್ತದೆ. ಈಗ ಇಡೀ ಪ್ರಪಂಚಕ್ಕೆ ಬೆಲೆ ಕಟ್ಟಿರೋದು ಯಾವ್ದು ಅಂತಂದ್ರೆ ಮನಸ್ಸು. ಈಗ ನೋಡಿ, ಕಾರ್ ಎಷ್ಟು, ಮನೆ ಎಷ್ಟು, 25 ಲಕ್ಷ. ಮನೆ ಹೇಳಿದೆ ನಿಮ್ಗೆ, ನನ್ನ ಬೆಲೆ 25 ಲಕ್ಷ. ಕಾರ್ ಹೇಳಿದೆಯಾ, ಕಾರು ನಾನು 55 ಲಕ್ಷ. ಕಾರ್ ಎಲ್ಲೂ ತನ್ನ ಮೇಲೆ ಬರೆದುಕೊಂಡಿಲ್ಲ. ಮತ್ತೆ ಯಾರು? ನಾವು ಕಲ್ಪನೆ ಮಾಡಿದ್ವಿ, ನಾವು ಬೆಲೆ ಕಟ್ಟಿದ್ದೇವೆ ಅಷ್ಟೇ. ಕಸಕ್ಕೆ ಕೂಡ ಬೆಲೆ ಕಟ್ತೀವಿ ನಾವು. ಕಸಕ್ಕೆ ಬೆಲೆ ಇದೆಯಾ? ಇಲ್ಲ. ಇಲ್ಲದ ಕಸಕ್ಕೆ ಕೂಡ ನಾವೇ ಬೆಲೆ. ಅಂದ್ರೆ ಎಲ್ಲಕ್ಕೂ ಬೆಲೆ ಕಟ್ಟಿರೋದು ಮನಸ್ಸೇ. ಆ ಮನಸ್ಸು ಕೂಡ ಅತೀತವಾಗಿರ್ತಕ್ಕಂಥ ಸ್ಥಿತಿ ಬಂದಾಗ ಅವರಿಗೆ ಈ ಪುಣ್ಯ ಪಾಪದ ಅರಿವು ಅಂದ ಮೇಲಿರ್ತಕ್ಕಂಥ ಸ್ಥಿತಿ, ಆತ್ಮಸ್ಥಿತಿ. ಅವ್ರು ಹೇಗಿರ್ತಾರೆ? ಅವರಿಗೆ ರತ್ಯಾಚರ್ಪಟ ವಿರಚಿತ, ಅವರ ವಸ್ತ್ರ ಹೇಗಿದೆ? ಎಲ್ಲೋ ಹಾದಿ ಬೀದಿಯಲ್ಲಿ ಬಿಸಾಗಿರೋ ವಸ್ತ್ರ. ಒಂದು ಹಾಕಿದ್ರು ಇಲ್ಲ ಅಂದ್ರೆ ದಿಗಂಬರಿ. ಪುಣ್ಯ ವಿವರ್ಜಿತ ಪಂಥ, ಪುಣ್ಯ ಪಾಪಕ್ಕೂ ಅತೀತವಾಗಿರ್ತಕ್ಕಂಥ ಸ್ಥಿತಿ. ಒಮ್ಮೆ ಕೆಟ್ಟ ಮಾತು ಮಾತಾಡ್ತಾರೆ, ಒಮ್ಮೆಲೆ ಒಳ್ಳೆ ಮಾತು ಮಾತಾಡ್ತಾರೆ. ಪುಣ್ಯನ ಪಾಪ ಅಂದ್ರೆ ಪುಣ್ಯನೇ ಇಲ್ಲಪ್ಪ, ಅದಕ್ಕೆ ಅತೀತವಾಗಿರ್ತಕ್ಕಂಥ ಸ್ಥಿತಿ. ಯೋಗ ವಿವರ್ಜಿತ ಪಂಥ ಅಂದ್ರೇನು? ಪುಣ್ಯ ವಿವರ್ಜಿತ ಪಂಥ ಅಂದ್ರೇನು? ಪುಣ್ಯ ಅಪುಣ್ಯ ಅಂದ್ರೆ ಪಾಪ ಪುಣ್ಯಗಳು ಮೀರಿರ್ತಕ್ಕಂಥ ಮಾರ್ಗ ಅವ್ರದ್ದು, ರಸ್ತೆ. ಯೋಗಿ, ಯೋಗ ನಿಯೋಜಿತ ಚಿತ್ತ ಅಂದ್ರೆ ಯೋಗದಲ್ಲಿ ನೇಮಿಸಲ್ಪಟ್ಟ ಮನಸ್ಸು. ಅಂದ್ರೇನು? ಯೋಗದಲ್ಲೇ ಲೈವ್ ಆಗಿರ್ತಕ್ಕಂಥ ಮನುಷ್ಯನು. ಬೇರೆ ಅನ್ಯ ಪ್ರಪಂಚದ ಕಡೆ, ಬಾಹ್ಯ ವಸ್ತು ವೈಭವಗಳ ಕಡೆ ಇಲ್ಲ ಮನುಷ್ಯನು. ಅದು ಯೋಗದಲ್ಲಿ ನೇಮಿತವಾಗಿದೆ. ಅರ್ಥಾತ್ ಯೋಗಿ ಆತ್ಮನಿಷ್ಠೆಯಲ್ಲಿ ನಿರತನಾಗಿರ್ತಕ್ಕಂಥ ಯೋಗಿ. ಅವನು ಹೆಂಗಿರ್ತಾನೆ? ಒಮ್ಮೆ ತನ್ನ ಮಕ್ಕಳ ತರ, ಬಾಲ ಅಂದ್ರೆ ನನ್ನ ಮಕ್ಕಳ ತರ, ಉನ್ಮತ್ತ ಏವ, ಒಳ್ಳೆ ಚೆನ್ನಾಗಿ ಕುಡಿದು ಮತ್ತಲ್ಲಿರ್ತಾನೆ, ಕೇಳ್ತಾನೆ. ನೋಡಿದ್ದೀರಾ ಕೆಲವರು? ಒಳ್ಳೆ ಕುಡೇ ಅವನವನು ಒಮ್ಮೆ ಹಾಗೆ. ಮತ್ತೆ ಉನ್ಮತ್ತ ಇವ, ಕೆಲವರು ಹುಚ್ಚಿರ್ತಾರ. ರಮತೆ ಹೆಂಗಿರ್ತಾನೆ? ರಮತೆ ತನ್ನಲ್ಲಿ ತಾನೇ ಆನಂದಿಸ್ತಾ ಇರ್ತಾನೆ. ಅಂದ್ರೆ ಏನು? ಒಬ್ಬ ಮಹಾನ್ ವ್ಯಕ್ತಿ ಹೇಗಿರ್ತಾನೆ? ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಆತ್ಮನಿಷ್ಠೆಯಲ್ಲೇ ನಿರಂತರವಾಗಿರ್ತಕ್ಕಂಥ ಒಬ್ಬ ಸಾಧಕ ಯೋಗಿ ಹೇಗಿರ್ತಾನೆ ಅನ್ನೋದನ್ನಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅವ್ರ ವಸ್ತ್ರ ಹೇಗಿದೆ? ರತ್ಯಾಚರ್ಪಟ ವಿರಚಿತಕ್ಕಂತಹ ಆದಿ ಬೀದಿಯಲ್ಲಿ ಬಿಸಾಕಿರ್ತಕ್ಕಂಥ 4 ವಸ್ತ್ರ ಸೇರಿಸಿ ಅದನ್ನೇ ಹೊತ್ತುಕೊಂಡ. ಸ್ನಾನ ಇಲ್ಲ, ಸಂಧ್ಯಾ ವಂದನ ಇಲ್ಲ, ಏನೂ ಇಲ್ಲ, ದೇವರು ಇಲ್ಲದೆ ಅದೇ. ಯಾಕೆ? ಎಲ್ಲಕ್ಕಿಂತ ಅತೀತವಾಗಿರ್ತಕ್ಕಂಥ ಸ್ಥಿತಿ. ಇನ್ನು ಪುಣ್ಯ ವಿವರ್ಜಿತ ಪಂತಹ, ಪುಣ್ಯ ಪಾಪಗಳಿಗೆ ಅತೀತವಾಗಿರ್ತಕ್ಕಂಥ ರಸ್ತೆ ಅವ್ರದ್ದು. ಕೆಲವರು ಮಕ್ಕಳ ತರ ಇರ್ತಾರೆ, ಕೆಲವರು ಉನ್ಮತ್ತ ಹುಚ್ಚಿರ್ತಾರ, ಅಥವಾ ಕುಡಿದ ಅಮಲ್ನಲ್ಲಿ ಇರೋತರ. ಏನ್ ಮಾಡಿ ತನ್ನಲ್ಲಿ ತಾನೇ ರಮಿಸ್ತಾ ಇರ್ತಾರೆ, ಅಂದ್ರೆ ತಾನೇ ತಾನಾಗಿ ಇರ್ತಕ್ಕಂಥ ಸ್ಥಿತಿ. ಅಂತವ್ರನ್ನ ಸುಮಾರು ಜನ ನೋಡ್ತೀವಿ ನಾವು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತಾನೆ ನಿಮ್ಗೆ. ಒಂದ್ ಕಡೆ ಯಾರೋ ಕೂಡ್ತಾ ಇದ್ರು ದೇವಸ್ಥಾನದ ಹತ್ರ, ಬರೋರಿಲ್ಲ ಅವ್ರಿಗೆ, ಹಣ ಲಾಕ್ ಬರೋದಿಲ್ಲ. ಆ ಕಡೆ ನೋಡ್ತಾನೆ ಇದ್ದೀವಿ. ಹಾಗೆ ಮೇಲೆ ಆಕಾಶಕ್ಕೆ ನೋಡ್ತಾ ಇದೆ, ಆಕಾಶ ಕಡೆ ನೋಡುದು ಗಮನ. ಎಲ್ಲಾ ವೀಕ್ಷಕರು ಕೆಳಗೆ ಹಾಕಿದ್ರೆ ಎಷ್ಟು ಹಾಕಿದ್ದಾರೆ ನಿಲ್ಸ್ಕೊಳ್ಳೋದು, ಒಳಗೆ ಹಾಕೊಳ್ಳೋದು. ಆದ್ರೆ ಎಲ್ಲ ಅಲ್ಲೇ ಬಿದ್ದಿರುತ್ತೆ, ಅವ್ರು ಆಕಾಶಕ್ಕೆ ನೋಡ್ತಾ ಇರ್ತಾರೆ ಅಷ್ಟೇ, ನಿಮ್ಗೆ ಇರ್ತಾರೆ ಅಷ್ಟೇ. ಅಂದ್ರೆ ಅವ್ರ ಮನಸ್ಸಲ್ಲಿ ಇಲ್ಲೇ ಇರೋದೇ ಇಲ್ಲ, ಎಲ್ಲೋ ಮೇಲೆ ಹಾರಾಟ, ವ್ಯಾಪಕವಾದ ದೃಷ್ಟಿ. ಹಾಗೆ ಮೇಲೆ ಎಲ್ಲಿ ಕೂರ್ತೀನಿ ಜ್ಞಾನ ಇಲ್ಲ, ಸಾಯಂಕಾಲ ಆಗಿದೆ ಜ್ಞಾನ ಇಲ್ಲ, ಮಧ್ಯಾಹ್ನ ಬಿಸಿಲಾಗಿದೆ ಜ್ಞಾನ ಇಲ್ಲ, ಹಸು ನೀರಡಿಕೆ ಜ್ಞಾನ ಇಲ್ಲ.
ಒಮ್ಮೊಮ್ಮೆ ನಾವು ನೋಡ್ತಾ ಇದ್ವಿ, ಎಲ್ರು ಎದ್ದು ರಾತ್ರಿ 6 ಗಂಟೆ ಆಯ್ತು, ಲೈಟ್ ಏನಿರಲ್ಲ, ರಾತ್ರಿ ಅವಾಗ ಹಂಗೆ ಇರ್ತಾರೆ. ಅವಾಗ ಆಕಾಶ ಕಡೆ ಗಮನ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಜನ ಬರ್ತಾರೆ, ಭಕ್ತರು ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಸಾಯಂಕಾಲ 6 ಗಂಟೆ ಆಗುತ್ತೆ. ನಾನು ಹೇಳ್ತಾ ಇರೋದು 20, 25, 30 ವರ್ಷದ ಹಿಂದಿನ ಮಾತು. ಅಲ್ಲಿ ಯಾರು ಇರಲ್ಲ, ಲೈಟ್ ಇರಲ್ಲ, ಏನಿರಲ್ಲ, ಅಲ್ಲಿ ಕತ್ತಲು, ಬರೀ ಕತ್ತಲು. ನೀವು ರಾತ್ರಿ 8 ಗಂಟೆಗೆ ಹೋಗಿ ಅವ್ರು ಹಂಗೆ ಇರ್ತಾರೆ. ಅವ್ರು ಹಾಕಿರೋ ಚಿಲ್ಲರೆ ಬೆಲ್ರೆ ಎಲ್ಲ ಅಲ್ಲೇ ಬಿದ್ದಿರ್ತದೆ. ಸ್ನಾನ ಮಾಡಿ 10 ವರ್ಷ ಆಯ್ತು ಗೊತ್ತಿಲ್ಲ, 20 ವರ್ಷ ಆಯ್ತು ಗೊತ್ತಿಲ್ಲ. ಇನ್ನು ಊಟ ಊಟ ಹೇಳ್ತೀನಿ. ಹಂಗಂತ ಸೊಳ್ಳೆಗಳ ಮೇಲೆ ಕೂತ್ಕೊಂಡು ಹಾಗೆ ರಕ್ತ ಹೀರ್ತಿರ್ತಾರೆ. ಒಂದು ಸೊಳ್ಳೆ ಹಂಗ ಅನ್ನೋದೇ ಇಲ್ಲ. ಅವರು ಹಿಂಗೆ ಇರ್ತಾರೆ. ಅದು ಎಂತ ಆಸ್ತಿ ಇರ್ಬೋದು, ನಾವು ಏನ್ ಮಾಡ್ಬೋದು. ಸೊಳ್ಳೆಗಳ ಮೇಲೆ ನಾವೇನ್ ಕಮಲಿ ಹೊದ್ಕೊಂಡಿದ್ವಲ್ಲ, ಆ ತರ ಎಲ್ಲ ಕೂತ್ಕೊಂಡು ಆ ಕಡೆ ಸುತ್ತಮುತ್ತ ಎಲ್ಲ ಒಬ್ರೇ ಅಲ್ವಾ, ಎಲ್ಲ ರಕ್ತ ಹೀರ್ತಿರ್ತವೆ. ಏನು ಶಬ್ದ ಇಲ್ಲ, ಮಾತು ಹಿಂಗೇ ಮೇಲೆ ಕಣ್ಣು 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 ಮಿಟುಕಿಸೋದಿಲ್ಲ, ಹಂಗೇ ಇರ್ತಾರೆ. ಆ ಮುಖದಲ್ಲಿ ಏನು ಗಂಭೀರತೆ, ಆ ಗಾಂಭೀರ್ಯ, ಅವರ ಒಂದು ಅಂದ್ರೆ ಎಲ್ಲೂ ನಿರಾಸೆ ನಿಸ್ಪೃಹೆ ಏನೋ ಇಲ್ಲ, ನಮ್ಗೆ ಕಾಣಿಸೋದೇ ಇಲ್ಲ ಆ ಮುಖದಲ್ಲಿ. ಯಾವಾಗ್ಲೂ ಆನಂದವೇ ತುಂಬಿ ತುಳುಕ್ತಾ ಇರತಕ್ಕಂಥ ಮುಖ, ಆಕಾಶದ ಕಡೆ ನೋಟ, ಮಳೆಯ ಬಿಸಿಲು ಚಳಿ ಗಾಳಿ ಯಾವುದೇ ಸ್ಪರ್ಶ ಇಲ್ಲ. ಯಾಕಂದ್ರೆ ಮನಸ್ಸೇ ಇಲ್ಲಿಲ್ವಲ್ಲ. ಈಗ ಮನಸ್ಸು ಶರೀರದ ಅಂದ್ರೆ ಈ ಶರೀರದಲ್ಲಿ ಕೆಲಸ ಮಾಡಿದಾಗಲೇ ಶರೀರಕ್ಕೆ ಆಗ್ತಕ್ಕಂಥ ಚಳಿ ಬಿಸಿಲು ಗೊತ್ತಾಗುತ್ತೆ. ಶರೀರದಿಂದ ಮನಸ್ಸು ಬೇರೆ ಎಲ್ಲೋ ಊರ್ಧ್ವಮುಖವಾಗಿ ಅಥವಾ ಸ್ವರೂಪದಲ್ಲಿ ಸ್ಥಿತವಾದ್ರೆ ಶರೀರಕ್ಕಾಗ್ತಕ್ಕಂಥ ಬಿಸಿಲಾಗ್ಲಿ ಚಳಿ ಆಗ್ಲಿ ಕಷ್ಟ ನಷ್ಟ ಹಸುವು ನೀರಾಡಿಕೆ ಏನು ಗೊತ್ತಾಗಲ್ಲ. ಈಗ ಬಾಯಾರಿಕೆ ಯಾರಿಗೆ ಗೊತ್ತಾಗುತ್ತೆ? ಮನಸ್ಸಿಗೆ ಗೊತ್ತಾಗುತ್ತೆ. ಹಸುವು ಅದು ಮನಸ್ಸಿಗೆ ಗೊತ್ತಾಗುತ್ತೆ. ಪ್ರಾಣ ಜೊತೆ ಅಭ್ಯಾಸ ಹೊಂದಿ ಮನಸ್ಸು ಓಹೋ ಹಸುವು ನೀರಾಡಿಕೆ ಅಂತ ಗೊತ್ತಾಗುತ್ತೆ. ಹಾಗೆ ಮನಸ್ಸು ಯಾವಾಗ್ಲೂ ಲಕ್ಷ್ಯದಲ್ಲಿ ಲಯವಾಗಿರೋ ಕಾರಣ ಹೊರಗಡೆ ಬಾಹ್ಯದ ಯಾವುದೇ ಸ್ಪರ್ಶ ಇರೋದೇ ಇಲ್ಲ ಅವರಿಗೆ. ಅಂಥವ್ರು ಹೇಗಿರ್ತಾರೆ ಹೇಳ್ಕೊಂಡು ಹಾಗೆ ಇರೋದು. ರಾತ್ರಿ 8 ಗಂಟೆ ನೋಡಿ ಹಂಗೆ ಇರ್ತಾರೆ, ಬೆಳಗ್ಗೆ 6 ಗಂಟೆ ನೋಡಿ ಅವಾಗ ಹಂಗೆ ಇರ್ತಾರೆ. ಅವಾಗ ಕನಿಷ್ಠ ಕಾಲಕೃತ್ಯ ತೀರಿಸ್ಕೊಳ್ಳಿಕ್ ಕೂಡ ಹೋಗ್ತಾರೆ ನಮ್ಗೆ ಗೊತ್ತಾಗಲ್ಲ. ಅಲ್ಲಿಂದ ಯಾವಾಗ ಹೇಳ್ತಾರೆ ನಾವು ಒಂದಿನ ರಾತ್ರಿ 8 ಗಂಟೆ 10 ಗಂಟೆವರೆಗೆ ಕಾಲಿದೆ ಹಂಗೆ ಇರ್ತಾರೆ. ಬೆಳಗ್ಗೆ ನೋಡಿ ಅವಾಗಲಲ್ಲೇ ಇರ್ತಾರೆ. ಯಾರಾದ್ರೂ ಊಟ ಕೊಟ್ರ ತಿಂದ್ರು, ಕನಿಷ್ಠ ಕೈ ತೊಳಿಯಕ್ಕೆ ಹೇಳ್ತಾರೆ, ಕೈ ತೊಳೆಯೋದು ಕೂಡ ಇಲ್ಲ, ಅಲ್ಲೇ ತಿಂದ್ರು ಅಲ್ಲಿ ಬಿಸಾಕಿದ್ರು ಹಂಗೆ ಹಂಗೆ ಮತ್ತೆ ಮತ್ತೆ ಸೇಮ್ ಅದೇ ಸ್ಥಿತಿ. ಹಂಗಂತ ಅನಾರೋಗ್ಯ ಆಗಿದೆಯಾ? ಇಲ್ಲ. ಕೂತು ಕೂತು ಏನಾಗಿದೆ? ಏನೂ ಆಗ್ಲಿಲ್ಲ. ಮುಖದಲ್ಲಿ ಕಳೆ ಗುಂದಲಿಲ್ಲ, ಸುಸ್ತು ಆಯಾಸ ಆಗ್ಲಿಲ್ಲ. ನಮ್ಗೆ ಟೈಮ್ ಊಟ ಮಾಡಿದ್ರೇನೆ ಒಂದಿನ ಸ್ವಲ್ಪ ತೊಳ್ಕೊಂಬಿಟ್ಟು ಅಯ್ಯೋ ಸಾಕಾಗಿದೆಪ್ಪ, ಒಂದಿನ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಅಯ್ಯೋ ಸಾಕಾಗಿದೆ, ಪಾಠಕ್ಕೆ ರಜಾ ಸಾಕಾಗಿತ್ತು. ಏನಿಲ್ಲ, ಊಟ ಇಲ್ಲ, ನೀರಿಲ್ಲ, ಏನಾದ್ರೂ ಮಾತ್ರ ಏನು ಸ್ವಲ್ಪ ಕೂಡ ಕಮ್ಮಿ ಆಗಿದ್ದಿಲ್ವೇ. ಹಾಗೆ ಹೇಗಿರ್ತಾರೆ ಯೋಗಿ ಅಂತ? ಯೋಗಿ ಮಕ್ಕಳ ತರ ಕೂಡ ಇರ್ತಾರೆ, ಕೆಲವರು ಪಿಶಾಚಿನ ತರ ಕೆಲವರು ಇರ್ತಾರೆ, ಕೆಲವರು ಹುಚ್ಚಿನ ತರ ಇರ್ತಾರೆ. ನೀವಂತವ್ರು ನೋಡಿರ್ತೀರಿ. ಅಂದ್ರ ಹುಚ್ಚರು ಯೋಗಿ ಅಲ್ಲ, ಯೋಗಿ ಹುಚ್ಚರಲ್ಲ, ಹುಚ್ಚರಲ್ಲ ಯೋಗಿ ಅಲ್ಲ, ಎಲ್ಲ ಹುಚ್ಚರು ಯೋಗಿಗಳಲ್ಲ. ಯೋಗಿಗಳು ಹುಚ್ಚರಲ್ಲ, ಹುಚ್ಚಿನ ತರ ನಮ್ಮ ದೃಷ್ಟಿಗೆ, ಅವರ ದೃಷ್ಟಿಗಲ್ಲ, ನಮಗೆ ಆತರ ಕಾಣಿಸ್ತಾರೆ. ಇದು ನಮ್ಮ ದೃಷ್ಟಿ ಆತರ. ನೀವು ನೋಡಿದ್ವಿ ಇಲ್ಲಿ ಆಜ್ಞಾನ ಸ್ವಾಮಿ ಬರಿದ್ರು, ಅವರಷ್ಟೇ ಹಾಗೆ ಅಡ್ಡಾಡ್ತಿರ್ತಾರೆ. ತಲೆಗೆಲ್ಲ ಈ ತಿಪ್ಪೆಯಲ್ಲಿ ಬಿದ್ದಿರ್ತಕ್ಕಂಥ ಹಳೆ ಅಂಗಗಳು, ಹಳೆ ಬಟ್ಟೆಗಳು ತಲೆಗಿರ್ತಾರೆ. ಆ ಮುಖ ಸ್ನಾನ ಮುಖ ಇವೆಲ್ಲ ಕೂಡ ಏನೊಂದು ಎಷ್ಟು ವರ್ಷ 6 ತಿಂಗಳಾಯ್ತು, ವರ್ಷನಾಯ್ತು ಗೊತ್ತಿಲ್ಲ. ಹಂಗಂತ ಏನಿಲ್ಲ, ಅವ್ರ ಹಿಂದೆ ಹೊರಟ್ರೆ ಅವ್ರ ಹಿಂದೆ ನಾವೆಲ್ಲ ಓಡ್ಬೇಕಂಗೆ. ಕಾಡಲ್ಲಿ ಅವ್ರು ನಡೀಬೇಕಾದ್ರೆ ನಾವು 100 ಜನ ಹೋಗ್ಲಿ ಸಿಗೋದಿಲ್ಲ, ಅವ್ರು ಎಲ್ಲಿ ಹೋಗ್ಬಿಡ್ತಾರೆ ಗೊತ್ತಿಲ್ಲ. ಹಂಗೆ ಸ್ವಲ್ಪ ಮರಿ ಆದ್ರೆ ಮತ್ತೆ ಏನ್ ಕಾಣ್ತದೆ, ಎಲ್ಲಿ ಹೋದ್ರೆ ಗೊತ್ತಲ್ಲ, ಅಷ್ಟು ವೇಗ. ಹಾಗೆ ಹಾಗೆ ಯಾಕೆ ಅಂದ್ರೆ ತನ್ನಲ್ಲಿ ತಾನೇ ಆನಂದವಾಗಿರ್ತಾರೆ. ತನ್ನ ಆನಂದದಲ್ಲಿ, ಆತ್ಮದ ಆನಂದದಲ್ಲಿ ಹೊರಗಡೆ ಲೌಕಿಕದ ಆನಂದದ ಅವಶ್ಯಕತೆ ಏನಿದೆ ಅವರಿಗೆ?
ಈ ಲೋಕದ ಜನ ಅವ್ರ ಸಮ್ಮಾನ ಮರ್ಯಾದೆ ಅವತ್ತು ಇನ್ನೇನು ನನಗೊಂದು ಸ್ಥಾನ ಮಾನ ಅದ್ರ ಏನ್ ಅವಶ್ಯಕತೆ ಇದೆ ಅವ್ರಿಗೆ? ಈ ಸ್ಥಾನಮಾನ ಯಾರಿಗೆ ಅಂತಂದ್ರೆ ಸಾಮಾನ್ಯ ನಂಬ್ತಾರ ಅಂತ ಅವ್ರಿಗೆ ಏನ್ ಸ್ಥಾನಮಾನ? ಒಂದ್ ವೇಳೆ ಈ ಸ್ಥಾನಮಾನ ಕೊಟ್ಟು ಅವ್ರಿಗೇನು ಪ್ರಯೋಜನ? ನೀವೇ ಒಂದಷ್ಟು ಒಳ್ಳೆ ಸ್ಥಾನ ಕೊಟ್ರಿ, ಒಳ್ಳೆ ಮರ್ಯಾದೆ, ಏನ್ ಪ್ರಯೋಜನ ಅವ್ರಿಗೆ ಹೇಳಿ? ನಮ್ಗೆ ಒಳ್ಳೆ ಸಿಂಹಾಸನ ಹಾಕಿದ್ರಿ, ನೀವು ಒಳ್ಳೊಳ್ಳೆ ಹೂವಿನ ಮಾಲೆ ಹಾಕ್ಸ್ಬೇಕು, ಏನ್ ಪ್ರಯೋಜನ? ನೀವೊಂದು 5 kg ಬಂಗಾರ, 10 ಕೋಟಿ ಹಣ ಕೊಟ್ರಿ, ಅವ್ರಿಗೆ ಏನಂತೆ? ಅವರು ಯಾವತ್ತು ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಆತ್ಮದ ಆನಂದದ ಮುಂದೆ ಭೌತಿಕ ಸುಖಗಳು, ಭೌತಿಕ ಆನಂದಗಳು ಅದಕ್ಕೆಲ್ಲ ಸ್ಥಾನ ಇಲ್ಲ. ಹಾಗಾಗಿ ಅಂತ ಮಹಾನುಭಾವರು ಈಗ ಇರ್ತಾರೆ ಅನ್ನೋ ಮಾತನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆನಂದ ಇಲ್ಲಿದೆ ಮನುಷ್ಯನಿಗೆ. ಅವ್ರು ಹೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ ಯ ಸಂಸಾರೆ ಕಲದುತ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಪರಮಾತ್ಮನೇ ಎಷ್ಟು ಕಷ್ಟ ಇದೆ ಅಂತ. ಅಂದ್ರೆ ಇದಕ್ಕೆಲ್ಲಕ್ಕೂ ಅತೀತವಾಗಿರ್ತಕ್ಕಂಥ ಸ್ಥಿತಿ ಇದು. ಅವರು ಅದಕ್ಕೆ ಸಂಬಂಧಪಟ್ಟ ಒಂದು ಮಾತು ಹೇಳ್ತೇನೆ ನಾನು ಹೇಳ್ಕೊಂಡು, ನಾವು ಏನಂತ, ಆ ಮದ್ರಾಸ್ ಬೀಚ್ ಅಲ್ಲಿ ಒಬ್ಬ ಪಿಚಾಚಿಯ ತರ, ಹುಚ್ಚಿನ ತರ ಕಪ್ಪಗಿರ್ತಕ್ಕಂಥ ವ್ಯಕ್ತಿ, ಎಷ್ಟೋ ವರ್ಷದ ಬಟ್ಟೆಗಳು ಎಲ್ಲ ಕರಗಾಗಿದೆ, ಯಾವ ಸೋಪ್ ಹಾಕಿದ್ರು ಕೊಲೆ ಬೀಳ್ಬೇಕು ಅಂತ ಬಟ್ಟೆ. ಸ್ವಾಮಿ ವಿವೇಕಾನಂದರಿಗೆ ರಾಜ್ನೇನು 1893 ಸರ್ವಧರ್ಮ ಸಮ್ಮೇಳನಕ್ಕೆ ಚಿಕಾಗೋ ನಗರಕ್ಕೆ ತೆರಳಬೇಕಾಗಿತ್ತು. ರಾತ್ರಿ ಕನಸಲ್ಲಿ ತಾಯಿ ತೀರ್ಕೊಂಡಂಗೆ ಕನಸು ಬಂತು ಅವರಿಗೆ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಹೇಳ್ತಾರೆ, ಅಯ್ಯೋ ತಾಯಿ ಸತ್ತಂಗೆ, ಕೈಗೆ ತಾಯಿ ತೀರ್ಕೊಂಡಂಗೆ ಕನಸಲ್ಲಿ ಬಂದಿದೆ, ಏನ್ ಮಾಡೋದು? ಈಗಿನ ತರ ಫೋನಿಗೆ ಏನಿರ್ಲಿಲ್ಲ ಆಗಿನ ಕಾಲಕ್ಕೆ. 1893 ಲೆಕ್ಕ ಯೋಚನೆ ಮಾಡ್ಕೊಳ್ಳಿ, ಎಷ್ಟು ನಾವು 130 ವರ್ಷದ ಹಿಂದೆ ಮಾತು. 130 ವರ್ಷದ ಹಿಂದೆ ಅಲ್ಲ, 30 ವರ್ಷದ ಹಿಂದೆನೆ ನಾವು ಕಾಲ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಹೆಂಗಿತ್ತು ಅಂತ. ಈಗಿನ ಕಾಲಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ 30 ವರ್ಷದ ಹಿಂದೆ ಏನಿತ್ತು ಆತ್ಮೇಲೆ? ನೋಡಿ, ನಮ್ಮ ಹೈವೇ ಇದೆಯಲ್ಲ ಈಗ, ಅದೆಲ್ಲ ಸಿಂಗಲ್ ರಸ್ತೆ ಕೂಡ ಇಲ್ಲ, ಅದಕ್ಕೆ ತಾರ್ ಕೂಡ ಇಲ್ಲ. ಮುಂದೆ ಎಲ್ಲ ಗುಣಿ. ಇಲ್ಲಿಂದ ಬೆಂಗಳೂರು ಬರ್ಬೇಕಾದ್ರೆ 5 ಗಂಟೆ 6 ಗಂಟೆ ಬರ್ಬೇಕಾಗಿತ್ತು ಬಸ್ಸು. ಅದೇ ತಿರುಪತಿ ಬೆಂಗಳೂರು ಹೈವೇ ಕೂಡ ಅಷ್ಟೇನೆ, ಕೋಲಾರ ಮುಳಬಾಗ ಮೇಲೆ ಆದೋಗುತ್ತಲ್ಲ, ಅದು ಕೂಡ ಅಷ್ಟೇ. ಏನಿತ್ತು ಹೈವೇ? ಅದು ಏನಿರಲಿಲ್ಲ 30 ವರ್ಷದಿಂದ. ಏನಿತ್ತು? ಸಿಂಗಲ್ ರಸ್ತೆ ಇದ್ರದ್ದು ಜಾಸ್ತಿ. ಇನ್ನು ನಮ್ಮ ಲೋಕಲ್ ಆದ್ರೂ ತಾರ್ ಏನಿರಲಿಲ್ಲ. ಈ ಫಿಲ್ಟರ್ ಮಿಷಿನ್ ಅಂತೆ, ಅದು ಇದು ಫಿಲ್ಟರ್, ಆ ಕಲ್ಪನೆ ಕೂಡ, ಫಿಲ್ಟರ್ ನೀರು ಕಲ್ಪನೆನೇ ಇರ್ಲಿಲ್ಲ. ಕೆರೆ ಬಾವಿ ನೀರು ಕುಡಿತಾ ಇದ್ರಿ ಎಲ್ರು ನೋಡಿದ್ದೀನಿ. ಹಾಗೆ ಇನ್ನು ಬಸ್ಸು ಯಾವ ದಿನಕ್ಕೆ ಒಂದು ಬಂದ್ರೆ ಜಾಸ್ತಿ ಹೇಳ್ತಾ ಇದ್ರು, ಬಸ್ ಇದ್ದಂತೆ. ಇನ್ನು ಕೆಲವು ವಾರಕ್ಕೆ 2 ಸರಿ ಬರ್ತಾ ಇದ್ದಂತೆ ಬಸ್, ಒಂದು ಯಾವ್ದೋ ಹಂಗ ಹೋಗ್ತಿತ್ತಂತೆ. ಮೊದಲು ಅದನ್ನ ಮೂತಿ ಬಸ್ಸು, ಅದಕ್ಕೆ ಮೂತಿ ಇರುತ್ತೆ. ಈ ಟಾಟಾ ಇದೆ ನೋಡಿ, ಈ ಟಾಟಾ ಲಾರಿಗಳು, ಮೂತಿ ಲಾರಿಗಳು, ಮೂತಿ ಮೊದಲೆಲ್ಲ ಬರ್ತಾ ಇತ್ತು. ಅದಕ್ಕೆ ಮೊದಲು ಇದ್ದಿಲು ಬಸ್ ಅಂತ, ಇದ್ದಿಲು ಆಚೆ ನಿಂತಂತೆ. ಹಿಂದೆ ಒಬ್ಬ ವ್ಯಕ್ತಿ ಇದ್ದಿಲು ಹಾಕ್ತಾ ಇರೋದೆ, ಅದೇ ಕೆಲಸ ಅವನಿಗೆ. ಇದು ಗಾಡಿ ಮುಂದೆ ಹೋಗ್ತಾ ಇರುತ್ತೆ. 30 ವರ್ಷಗಳ ಹಿಂದಿನ ಕಾಲಕ್ಕೆ ಅಷ್ಟಿರ್ಬೇಕಾದ್ರೆ 130 ವರ್ಷದ ಹಿಂದೆ ಹೇಗಿರ್ಬೇಕು ಪ್ರಶ್ನೆ ಮಾಡ್ಕೊಳ್ಳಿ. ಆಗ 1893 ಸಮಯದಲ್ಲಿ ತಾಯಿ ತೀರ್ಕೊಂಡಾಗಿ ಸುತ್ತ ಬರ್ತದೆ. ಬೆಳಗ್ಗೆ ಯಾರೋ ಭಕ್ತರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ, ಯಾರ ಹತ್ರ? ಈ ಪಿಚಾಚಿ ತರ, ಹುಚ್ಚಿನ ತರ ವ್ಯಕ್ತಿ ಹತ್ರ ಕರ್ಕೊಂಡೋಗಿ, ಅವ್ರು ಯಾವತ್ತು ಕೂಡ ಎಲ್ಲಿರ್ತಾರೆ? ಆ ಮದ್ರಾಸ್ ಆ ಸಮುದ್ರದ ಬೀಚ್ ಅಲ್ಲೇ ನಿವಾಸ ಅವ್ರದ್ದು. ಮನೆ ಇಲ್ಲ, ಮಠ ಇಲ್ಲ, ಅಲ್ಲೇ ಬೀಚ್ ಅಲ್ಲಿ ತಿರ್ಗಾಟ, ಅದೇ ಮಲಗೋದಲ್ಲಿ ಬರಲೇ, ಶರೀರಲ್ಲೇ ಗಾಳಿಗೂ ಎಲ್ಲ ಅಲ್ಲೇ. ಒಂದು ಕಪ್ಪು ಕರಗಾಗಿರ್ತಕ್ಕಂಥ ವಸ್ತ್ರಗಳು, ಎಷ್ಟೋ ವರ್ಷದ ವಸ್ತ್ರಗಳು, ಅಲ್ಲೇ ನಿವಾಸ. ಮಹಾನ್ ವ್ಯಕ್ತಿ, ಯೋಗಿ. ಅವಾಗ ಅವ್ರು ಏನಾದ್ರು ಹೇಳ್ತಾ ಇದ್ರು ಬೇರೆಯವ್ರಿಗೆ. ಹಂಗಾಗಿ ಎಲ್ರು ಅವ್ರ ಬಗ್ಗೆ ಗೌರವ, ನಮಸ್ಕಾರ ಮಾಡ್ತಿದ್ವಿ. ಅವ್ರು ಮಾತ್ರ ತನ್ನ ದೇಶದಲ್ಲಿ ಇರ್ತಾ ಇದ್ರು. ವಿವೇಕಾನಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ, ಕರ್ಕೊಂಡೋಗಿ, ಸ್ವಾಮಿ ರಾತ್ರಿ ತಾಯಿ ತೀರ್ಕೊಂಡಂಗೆ ನಿಜಾನ ಸುಳ್ಳು ಸ್ವಲ್ಪ ಹೇಳಿದ್ರೆ ತಾವು ಮಹಾನುಭಾವರಿದ್ದೀರಿ. ಸರಿ, ಅವರೊಂದು ರಂಗೋಲಿ ಹಾಕ್ತಾರೆ, ಮನೆಯಲ್ಲಿ ಕೂರಿಸ್ತಾರೆ. ಕತೆ ನಿಮ್ಗೆ ಜ್ಞಾಪಕ ಇದೆ ಅಂತ ಕಾಣುತ್ತೆ, ಜ್ಞಾಪಕ ಇರುತ್ತೆ, ಮೊನ್ನೆ ಹೇಳಿದ್ವಿ. ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕಣ್ ತೆಗಿತಾರೆ, ಹೇಳ್ತಾರೆ, ನೋಡಪ್ಪ ನಿಮ್ ತಾಯಿ ಆರೋಗ್ಯವಾಗಿದ್ದಾರೆ,
ಸಂತೋಷವಾಗಿದ್ದಾರೆ, ಏನು ಚಿಂತೆ ಇಲ್ಲ. ನೀನು ಪ್ರಪಂಚದ ಎಲ್ಲಾ ದೇಶಗಳನ್ನ ಸುತ್ತಾಡ್ತೀಯ, ನಿನ್ನ ಹೆಸರು ಕೀರ್ತಿ ದೇಶದ ಮಾರು ಮೂಲೆಗೆ ವ್ಯಾಪಿಸುತ್ತೆ. ಏನು ಚಿಂತೆ ಮಾಡಬೇಡ, ನೀನು ಹೊರಡು, ನಿನಗಾಗಿ ವೇದಿಕೆ ಸಿದ್ಧವಾಗಿದೆ ಹೇಳಿ ಹೇಳ್ತಾರೆ. ನೋಡ, ಆ ವ್ಯಕ್ತಿ ಇರೋದಂಗೆ ಏನು ಕೆಲ್ಸಕ್ಕೆ ಬಾರದ ವ್ಯಕ್ತಿ ನಾನು. ಅದೇ ಯೋಗಿ ಯೋಗ ನಿಯೋಜಿಸುತ್ತ ರಮತೆ ಬಾಲೋನ್ಮತ್ತವ ದೇವ, ತನ್ನ ದೃಷ್ಟಿಯಲ್ಲಿ ರಮಮಾಣವಾಗಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಎಲ್ಲ ಗೊತ್ತಿದ್ರು ಕೂಡ ಸುಮ್ಮನಿರ್ತಾರೆ. ಕೆಲವರು ಸಮಾಜದಲ್ಲಿ ಸ್ವಲ್ಪ ಅವರಿಗೆ ವಿಶ್ವಾಸ ಬರಲಿ, ಬದಲಾವಣೆ ಆಗ್ಲಿ ಅನ್ನೋ ಉದ್ದೇಶದಿಂದ ತಮ್ಮ ಸಿದ್ಧಿಗಳನ್ನ ಅವಾಗ ಅವು ಸ್ವಲ್ಪ ಉಪಯೋಗಿಸ್ತಾರಂತ ಅಷ್ಟೇ. ಅಷ್ಟು ಬಿಟ್ರೆ ಅದರಲ್ಲಿ ಅದಕ್ಕೆ ಅಂಟ್ಕೊಂಡು ಬಿಡೋದಲ್ಲ. ಮತ್ತೆ ಸಿದ್ಧಿಗಳನ್ನ ಉಪಯೋಗಿಸ್ತಾರೆ, ಅದಕ್ಕೆ ಅಂಟ್ಕೊಂಡು ಜೀವನ ಮಾಡಲ್ಲ, ಅಥವಾ ಅದೇ ಜೀವನ ಲಕ್ಷ್ಯವನ್ನಾಗಿ ಮಾಡ್ಕೊಳ್ಳಲ್ಲ. ಸಿದ್ಧಿಗಳು ಬಂದ್ರು ಕೂಡ ವ್ಯಕ್ತಿ ಅದನ್ನು ಲಕ್ಷ್ಯವಾಗಿ ಮಾಡಿಕೊಂಡು ಮತ್ತೆ ತನ್ನ ಯೋಗ ಮಾರ್ಗದಿಂದ ಪತಂಜಲಿ ಯೋಗ ಸೂತ್ರದಲ್ಲಿ ಬರೀತಾರೆ. ಪತಂಜಲಿ ಮಾರ್ಗ ಸಿದ್ಧಿಗಳು ಅಂತಕ್ಕಂಥದ್ದು ಸಾಧಕನಿಗೆ ಸಾಧನ ಮಾರ್ಗದಲ್ಲಿ ಸಹಜವಾಗಿ ಪ್ರಾಪ್ತಿ ಆಗುತ್ತೆ. ಆದ್ರೆ ಅದೇ ಸತ್ಯ ಅಂತ ತಿಳ್ಕೊಂಡು ಸಾಧಕನು ಅಲ್ಲೇ ಇದ್ಬಿಡ್ಬಾರ್ದು, ಮುಂದೆ ಹೋಗ್ಬೇಕು. ಸಿದ್ಧಿಗಳು ಲಕ್ಷ್ಯವಲ್ಲ, ಸಿದ್ಧಿ ಅಂತಕ್ಕಂಥದ್ದು ಲಕ್ಷ್ಯ ಅಲ್ಲ, ಅದು ಲಕ್ಷ್ಯ ಅಲ್ಲ. ಆ ಲಕ್ಷ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದಕ್ಕೆ ಅವೆಲ್ಲ ಸೂಚಕಗಳು, ಮಾರ್ಗಸೂಚಿಗಳು. ರಸ್ತೆಯಲ್ಲಿ ಬೋರ್ಡ್ ಇರುತ್ತಲ್ಲ, ಬೆಂಗಳೂರಿನಿಂದ 20 ಕಿಲೋಮೀಟರ್ 40 ಕಿಲೋಮೀಟರ್ ಅಂತ ಹೇಳಿ, ಅದು ಬೆಂಗಳೂರು ಏನು ಇಲ್ಲ, ಸೂಚನೆ ಅದು. ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಿದ್ದೀರಿ. ಹಾಗೆ ಅವೆಲ್ಲ ಕೂಡ ಮಾರ್ಗಸೂಚಿಗಳೇ ವಿನಃ ಅದು ಲಕ್ಷ್ಯ ಅಲ್ಲ. ಹಾಗೆ ಕೆಲವೊಮ್ಮೆ ಉಪಯೋಗಿಸ್ತಾರೆ ಅವರು. ಯಾಕೆ ಅಮೆರಿಕ ಹೋಗ್ಬಾರ್ದು? ಪ್ರಶ್ನೆ ಇಲ್ಲ. ಈಗ ಸ್ವಾಮಿ ವಿವೇಕಾನಂದ್ರ ಯಾಕೆ ಹೋಗ್ಬೇಕು? ಅವ್ರು ಯಾಕೆ ಹೋಗ್ಬಾರ್ದು? ಅಷ್ಟೆಲ್ಲ ಮಹಿಮೆ ಇರ್ತಕ್ಕಂಥವ್ರು. ಅಂದ್ರೆ ಅವ್ರಿಗೆ ಅದಕ್ಕೂ ಮೀರಿರ್ತಕ್ಕಂಥ ಸ್ಥಿತಿ. ಈಗ ನೋಡಿ, ಸಮಾಜದ ಕಲ್ಯಾಣವನ್ನ ಮಾಡಬೇಕು ಅನ್ನೋದು ಕೂಡ ಅದಕ್ಕೂ ಮೀರಿರ್ತಕ್ಕಂಥ ಸ್ಥಿತಿ. ಸಮಾಜ ನೋಡಿ, ಸಮಾಜದ ಯೋಗಕ್ಷೇಮವನ್ನು ಕೋರ್ತಿ ಕೆಲಸ ಮಾಡಿದ್ದಾರೆ. ತನ್ನ ಸ್ವಾರ್ಥಕ್ಕೆ ಕೆಲಸ ಮಾಡೋದು ತುಂಬಾ ಜನ ಇದ್ದಾರೆ, ಆದ್ರೆ ಸಮಾಜಕ್ಕೆ ಕೆಲಸ ಮಾಡೋದು ತುಂಬಾ ಕಮ್ಮಿ ಇದ್ದಾರೆ. ಅದನ್ನು ಮೀರಿರ್ತಕ್ಕಂಥ ಸ್ಥಿತಿ. ಒಮ್ಮೆ ಹೇಳ್ತಾ ಇದ್ರು, ಋಷಿಕೇಶಲ್ಲಿ ಗಂಗಾ ತಟದಲ್ಲಿ ಒಬ್ಬ ಮಹಾನ್ ಸಂತ ಇದ್ರಂತೆ. ಮಹಾನ್ ಸಂತ. ಆ ಮಹಾನ್ ಸಂತ ಯಾಕೋ ಕೆಲವು ದಿನಗಳಿಂದ ತುಂಬಾ ದುಃಖ ಆಗಿದ್ರು. ಯಾಕೆ ದುಃಖ ಅಂತೇಳಿ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಯಾಕೋ ತುಂಬಾ ದುಃಖ ಆಗ್ತಿದೆ. ಮಹಾನ್ ಸಂತ, ಜೀವನದಲ್ಲಿ ಯಾವುದೇ ಎಲ್ಲವನ್ನು ದಾಟಿಕೊಂಡವ್ರು, ಆದ್ರೂ ದುಃಖ, ಯಾಕೋ ದುಃಖ ಆಗ್ಬಿಡಿ ಅಂತ ಹೇಳಿ ಅವ್ರಿಗಿಂತ ದೊಡ್ಡವರು, ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಯಾರು ದೊಡ್ಡವರು, ಅವ್ರ ಹತ್ರ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ. ಮಹಾನ್ ಸಂತ ಅವರು. ಮತ್ತೆ ಅವ್ರಿಗೆ ಯಾರು ಹೇಳೋದು? ನಾವ್ ಅನ್ಕೋತೀವಿ, ಬಾ ಮಹಾನ್ ಸಂತ ಮತ್ತೆ ಅವ್ರು ಬೇರೆ ಹತ್ರ ನಮಸ್ಕಾರ ಮಾಡೋದೇನಿದೆ? ಅದೇ ದೊಡ್ಡವ್ರ ಲಕ್ಷ್ಯ, ಅದೇ ದೊಡ್ಡವರ ವಿಷಯ. ಅವ್ರ ವಿಷಯ ದೊಡ್ಡವರಾದ್ರು ಬೇರೆ ಹತ್ರ ನಮಸ್ಕಾರ ಮಾಡ್ತಾರೆ. ಹೋದ್ರು, ಬಾಪ ಬನ್ನಿ ಮತ್ತೆ ಅವ್ರು ಗೊತ್ತಿದ್ರು ಮಹಾನ್ ಸಂತ ಅಂತ. ಬನ್ನಿ ಕೂತ್ಕೊಳ್ಳಿ, ಏನ್ ಸಮಾಚಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಸ್ವಾಮಿಗಳೇ, ಯಾಕೋ ನನಗೆ ತುಂಬಾ ದುಃಖ ಅನುಭವಿಸ್ತಾ ಇದ್ದೀನಿ, ಏನ್ ಅರ್ಥ ಆಗ್ತದೆ ನನಗೆ. ಯಾಕೆ, ಏನ್ ದುಃಖ ನಿಮ್ಗೆ? ವಿಚಾರ ಮಾಡಿ. ಜೀವನದಲ್ಲಿ ಏನಾದ್ರು ಕೋರಿಕೆ ಉಳಿದಿದೆಯಾ? ಇಲ್ಲ. ಏನಾದ್ರು ಲಾಸ್ ಆಗಿದ್ದೀರಾ? ಇಲ್ಲ. ಅನಾರೋಗ್ಯ ಇದೆಯಾ? ಇಲ್ಲ. ಯಾರಾದ್ರು ಬೈದ್ರಾ? ಇಲ್ಲ. ಮತ್ತೆ ದುಃಖ ಹೇಗ್ ಬಂತು? ಏನೋ ಗೊತ್ತಿಲ್ಲ, ದುಃಖ ಕಾಣಿಸ್ತಾ ಇದೆ. ಏನೋ ದುಃಖ. ಏನ್ ದುಃಖ ಗೊತ್ತ ಅವ್ರಿಗೆ? ಯಾರಾದ್ರೂ ಬಡ ಬಗ್ಗರು ಕಂಡ್ರೆ ಅಯ್ಯೋ ಅಂತ ಉದ್ದಾಡ್ಬಿಡ್ತಾರೆ. ಯಾರು ರೋಗದಿಂದ ಉದ್ದಾಡ್ತಿದ್ರೆ ಅಯ್ಯೋ ಆ ರೋಗ, ಈ ಸಮಾಜ ಹೆಂಗಿದೆಯಲ್ಲ, ಇವ್ರ ಹೆಂಗ್ ಉದ್ಧಾರ ಮಾಡ್ಬೇಕು, ದುಃಖ. ಹೀಗೆ ಸಮಾಜದಲ್ಲಿ ಇರ್ತಕ್ಕಂಥದನ್ನ ನೋಡಿ ತುಂಬಾ ದುಃಖಿ ಆಗ್ತಿದ್ರು. ಅದೇ ದುಃಖ ಅವ್ರಿಗೆ, ಬೇರೆ ತನ್ನ ದುಃಖ ಇಲ್ಲ. ಸಮಾಜವನ್ನು ಉದ್ಧಾರ ಮಾಡ್ಬೇಕು ಅನ್ನೋದೇ ಅವರ ದುಃಖ ಆಗಿತ್ತು. ಎಲ್ಲ ವಿಚಾರ ಮಾಡಿದ್ರು ಅವರು. ನೋಡಪ್ಪ, ಈ ಸಮಾಜ ಉದ್ಧಾರ ಮಾಡ್ಬೇಕು ಅನ್ನೋ ಇದೆಯಲ್ಲ, ಅದೇ ಇಲ್ಲ ದುಃಖಕ್ಕೆ ಕಾರಣ. ಅದನ್ನ ಬಿಡು. ಅಲ್ಲ ಗುರುಗಳೇ, ಅದನ್ನ ಬಿಟ್ರೆ ಹೆಂಗೆ? ಅಯ್ಯೋ ರಾಮ, ಅದಕ್ಕೂ ಅತೀತವಾಗಿ ಸ್ಥಿತಿ ಇದೆಯಪ್ಪ ಒಂದು. ನಿಮ್ಮ ಭಾವನೆ ಒಳ್ಳೇದು ಇಲ್ಲ ಅಂತಲ್ಲ, ಒಂದ್ ವೇಳೆ ದುಃಖದಿಂದ ನೀವು ದಾಟಿ ಹೋಗ್ಬೇಕಾದ್ರೆ ಅದನ್ನು ಬಿಡ್ಬೇಕು. ಮತ್ತೆ ನಾವೆಲ್ಲ ಬಿಟ್ಬಿಡೋದಲ್ಲ. ಮತ್ತೆ ಅವ್ರ ಸ್ಥಿತಿ ಬೇರೆ ಆಗ್ತದೆ. ನೋಡಿ, ಕೆಲವೊಂದು ಮಹಾನುಭಾವರ ಬಗ್ಗೆ ಯೋಚನೆ ಮಾಡಿದಾಗ ಎಂದು ಕೂಡ ಮಹಾನುಭಾವರನ್ನ ನಾವು ಹೋಲಿಕೆ ಮಾಡ್ಕೋಬಾರ್ದು. ಈ ವಿಷಯ ತುಂಬಾ ನಾನು ಹೇಳಿದ್ದೀನಿ. ಮಹಾನುಭಾವರನ್ನ ಅನುಕರಣೆ ಮಾಡಿ, ಅವರ ಸ್ಥಿತಿ ಬೇರೆ, ನಮ್ಮ ಸ್ಥಿತಿ ಬೇರೆ. ಅವರನ್ನ ನಮ್ಮ ಸ್ಥಿತಿ ಬೇರೆ, ಅವ್ರ ಸ್ಥಿತಿ ಬೇರೆ. ಹಂಗಾಗಿ ಅವ್ರನ್ನ ಅನುಕರಣೆ ಮಾಡಿ, ಅದನ್ನು ಕಾಗೆ ಹಂಸ ಕತೆ ಕೇಳಿದ್ವಲ್ಲ, ಹಂಸ
ಹಂಸ ನೋಡ್ತಿದ್ರೆ ಹೆಂಗ್ ನಡೀತದೆ, ಹಂಸ ವಯ್ಯಾರವ ನಡೀತದೆ, ಹಾಗೆ ಹೀಗೆ. ಈ ಕಾಗೆ ನೋಡ್ತಂತೆ, ಎಲ್ಲ ಹಂಸನಡಿಗೆ ಅಂತ ಹೇಳ್ತಾರೆ. ಹಂಸನಡಿಗೆ ಎಲ್ರು ಸ್ತುತಿ ಮಾಡ್ತಾರೆ. ನಾನ್ ಯಾಕೆ ಈ ಕಾಗಿನಡಿಗೆ, ನನ್ನ ಕಾಗಿನಡಿಗೆ ಅಂದ್ರೆ ಎಲ್ರು ಇಷ್ಟ ಇಲ್ಲ. ನಾನು ತರ ಹಂಸನ ತರ ನಡೆಯೋದು ಕಲ್ತ್ಕೋಬೇಕು. ಹಂಸ ಆದ್ರೆ ತೊಂದ್ರೆ ಇಲ್ಲ, ಅದ್ರ ತರ ಅದು ಕಷ್ಟ, ಅದ್ರ ತರ ಅಲ್ಲ, ಅದೇ ಆಗ್ಬೇಕು. ಈಗ ನೋಡಿ, ಈ ಹಂಸನ ತರ ನಡಿಲಿಕ್ಕೆ ಹೋಗಿತ್ತು ಕಾಗೆ. ಅದ್ರ ನಡಿಗೆ ಅನುಕರಣೆ ಮಾಡ್ತಾ ಕಾಗೆ ನಡಿಗೆ ಮರೆತೋಯ್ತು, ಹಂಸ ನಡಿಗೆ ಬರ್ಲಿಲ್ಲ. ಅವಾಗ ಏನ್ ಮಾಡ್ತು ಗೊತ್ತೇ, ಆಮೇಲೆ ಇಗ್ರೋದು ಕಲ್ತ್ಕೊಂಡ್ಬಿಟ್ಟು ಟಕ್ ಅಂತ ಇಗ್ರೋದು. ಈಗ ನೋಡಿ, ಹಂಸ ನಡಿಗೆ ಬರ್ಲಿಲ್ಲ, ಕಾಗೆ ನಡಿಗೆ ಮರೆತೋಯ್ತು. ಈಗೇನಾಯ್ತು, ಅಲ್ಲಿ ನನಗೆ ಹೇಗಿರ್ಲಿಕ್ಕೆ ಶುರು. ಹಾಗೆ ದೊಡ್ಡವನ್ನ ಅನುಕರಣೆ ಮಾಡ್ಬಾರ್ದು ಎಂದು ಕೂಡ. ಅವ್ರ ಸ್ಥಿತಿ ಬೇರೆ, ನಮ್ಮ ಸ್ಥಿತಿ ಬೇರೆ. ಅವ್ರ ತರ ಕೆಲವ್ರು ನೋಡಿ ಹಿಂಗೆ ಅಭಯ ಹಸ್ತ ಕೊಟ್ಟು ಹೇಳಿದ್ರಲ್ಲಿ ಆಶೀರ್ವಾದ ಕೆಲವ್ರು ಕಲಿಸ್ತಾರೆ. ಸ್ವಾಮಿ ನೀವು ಸ್ವಾಮಿಗಳಾಗಿದ್ದೀರಿ, ಮತ್ತೆ ನಮಸ್ಕಾರ, ನೀವು ಆಶೀರ್ವಾದ ಕೊಡ್ಬೇಕಷ್ಟೇ, ಹಿಂಗೆ ಕೈ ಹಿಂಗೆ ಅನ್ಬೇಕು ಅಭಯ ಹಸ್ತ. ಅಂದ್ರೇನು, ನಾವು ದೊಡ್ಡವರಾಗಿದ್ರೆ ಅವರೇ ನಮ್ಮನ್ನು ದೊಡ್ಡವ್ರು ಮಾಡ್ಬಿಡ್ತಾರೆ. ನಮಗ್ ಗೊತ್ತಿದೆ, ನಾವೆಲ್ಲ ಏನೋ ಕಾಂಜಿ ಪಿಂಜಿ ಕೂಡ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಅವ್ರೇನ್ ಮಾಡ್ತಾರೆ, ಸ್ವಾಮಿ ನಾವು ನಮಸ್ಕಾರ ಮಾಡಿದ್ರೆ ನೀವು ಕೈ ಹಿಂಗೆ ಅನ್ಬಿಡ್ಬೇಕು ಅಷ್ಟೇ, ನೀವು ನಮಸ್ಕಾರ ಮಾಡೋದು ಯಾಕೆ, ದೊಡ್ಡ ನಾವೆಲ್ಲ ದೊಡ್ಡವರಾಗಿದ್ದೀವಿ, ನಾವು ಅಲ್ಲೇ ಇದ್ದೀವಿ, ಆದ್ರೆ ಇವರೇ ನಮ್ಮನ್ನು ದೊಡ್ಡವ್ರು ಮಾಡ್ಬಿಡ್ತಾರೆ. ಸ್ವಾಮಿ ನೀವು ಕೆಳಗೆ ಕೂತ್ಕೋಬಾರ್ದು, ಯಾಕೆ ನೀವು ದೊಡ್ಡವರಾಗಿದ್ದೀವಿ, ನೀವು ಮೇಲೆ ಕೂತ್ಕೋದು, ಸಿಂಹಾಸನ ಕೂತ್ಕೋದು, ಒಳ್ಳೇದೇ ಇಲ್ಲ ಅಂತಲ್ಲ. ಹಾಗೆ ಮಹಾನುಭಾವರನ್ನ ಅನುಕರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವನ ಸ್ಥಿತಿ ಬೇರೆ. ಹಾಗಾಗಿ ಅವರು ಕೂಡ ಸಮಾಜವನ್ನು ಉದ್ಧಾರ ಮಾಡ್ಬೇಕು ಅಂತಕ್ಕಂಥ ಒಳಗಡೆ ತುಂಬಾ ತುಮುಲ ಬಾಧೆ, ಅದ್ರನ್ನ ದುಃಖ ಅಂತ ನೋಡಿ. ಅವ್ರ ದುಃಖ ನೋಡಿ ಹೆಂಗಿದೆ, ನಮ್ಮದು ಅವ್ರ ಸ್ವಂತ ದುಃಖ ಇಲ್ಲ, ಶರೀರ ದುಃಖ ಇಲ್ಲ, ಏನೂ ಇಲ್ಲ, ಸಮಾಜ ಹಿಂಗ ಆಗೋಯ್ತಲ್ಲ, ಸಮಾಜ ಹಿಂಗ ಆಗುತ್ತೆ ದುಃಖ ನಿಜ. ಅದು ಒಮ್ಮೆ ಕೆಲವೊಂದು ನಾವು ನೋಡ್ತೀವಿ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ನೋಡಿದ್ದೀರಾ? ಅಟಲ್ ಬಿಹಾರಿ ವಾಜಪೇಯಿ ಕೂಡ ಒಂದು ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯತ್ ಕೊಡ್ಬೇಕು ಅಂತ ತುಂಬಾ ಅವರು ಪಾಪ ಒಳ್ಳೆ ಮಹಾನ್ ಭಾವರು. ಅಟಲ್ ಬಿಹಾರಿ ವಾಜಪೇಯಿ ಸೋಲ್ಸ್ಬಿಟ್ರು, ಅಷ್ಟು ಪ್ರಾಮಾಣಿಕ ಸೋಲ್ಸ್ಬಿಟ್ಟಾಗ ಅವ್ರಿಗೆ ಯಾಕೋ ಒಂದು ಡಿಪ್ರೆಷನ್ ಆಗ್ಬಿಟ್ರು. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ದೇಶದ ಒಂದು ಒಳ್ಳೆ ಭವಿಷ್ಯತ್ ಕೊಡ್ಬೇಕು ಅಂತ ಇದ್ವಿ ಸ್ವತಃ ಅಂತೇಳಿ ಅದೇ ಡಿಪ್ರೆಷನ್ ಅಲ್ಲಿ ಪಾಪ ಅವ್ರಿಗೆ ಸೀಮಿತ ಕಳ್ಕೊಂಡ್ರು. ನೋಡಿ, ಸುಮಾರು ಕೊನೆಯ ದಿನಗಳ ಕೆಲವಾರು ವರ್ಷ ಏನು ಜ್ಞಾಪಕ ಇರಲಿಲ್ಲ, ಅದು ಊಟ ಕೂಡ ಮಾಡ್ಬೇಕು ಅಂತ ಜ್ಞಾಪಕ ಇರಲಿಲ್ಲ, ಬೇರೆ ಊಟ ಮಾಡಿಸ್ಬೇಕಾಗಿತ್ತು, ಏನು ಗೊತ್ತಾಯ್ತು. ಕೊನೆಗೆ ಯಾರಾದ್ರೂ ಹೋದ್ರೆ ಗುರುತಿಡಿ ಕೂಡ ಆಗ್ತಾಯಿಲ್ಲ. ಅಂದ್ರೇನು, ಸಮಾಜದ ಬಗ್ಗೆ ಅಂದ್ರೆ ಅದರಿಂದ ಅದು ಒಂಥರ ಯೋಗ ಭ್ರಷ್ಟ ಸ್ಥಿತಿ ಅಂತ ತಿಳ್ಕೊಳ್ಳಿದೆ, ಅಷ್ಟು ಸುಲಭ ಅಲ್ಲ. ಆ ಒಂದು ಭಾವನೆ ಬರ್ಬೇಕು, ಸಮಾಜ ಉದ್ಧಾರ ಮಾಡ್ಬೇಕು ಅಂತ ಭಾವನೆ ಬರ್ಬೇಕಾದ್ರೂ ಕೂಡ ತನ್ನ ಸ್ವಾರ್ಥ ಪೂರ್ತಿ ಹೋಗಿ ಸಮಾಜವೇ ನಾವೇ ಅಂತಕ್ಕಂಥ ಭಾವನೆ ಬರ್ಬೇಕಾದ್ರೂ ಕೂಡ ಅಷ್ಟು ಸುಲಭದ ಮಾತಲ್ಲ ಆತ್ಮೇಲೆ. ಕನಿಷ್ಠ ದೇಹದಿಂದ ಹೊರ ಬರಬೇಕಾದ್ರೆ ಒದ್ದಾಡ್ತೀವಿ ನಾವು ಅಷ್ಟು. ಮತ್ತೆ ಅದು ಕಮ್ಮಿ ಅಂತ ತಿಳ್ಕೊಬೇಡಿ, ಅದು ಯೋಗ ಭ್ರಷ್ಟ ಸ್ಥಿತಿ. ಅದು ತನ್ನ ಬಗ್ಗೆ ಯೋಚನೆ ಇಲ್ಲ, ತನ್ನ ಸೊತ್ತು ಸಂಪತ್ತು ಐಶ್ವರ್ಯ. ಕೆಲವೊಂದು ಹೇಳ್ತಾರೆ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಬರುತ್ತೆ ನನಗೆ. ಆವಾಗ ವಿಶ್ವ ಹಿಂದೂ ಪರಿಷತ್ ಸಂಬಂಧಪಟ್ಟಂತೆ ಕೆಲವೊಂದು ಸಭೆ ಸಮಾರಂಭ ಮಾಡ್ಬೇಕಾದ್ರೆ ಹೋಗ್ತಾ ಇದ್ರು. ಹಾಗೆ ಹೋಗಿದ್ರು ವಾಜಪೇಯಿ ಕೂಡ. ಇದ್ರಿಗೆ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಅಂತೆ, ಚಪ್ಪಲಿ ಇಲ್ದಿರ್ಲಿಲ್ಲ. ಅಲ್ಲಿನ ಯಾರೋ ಪ್ರಮುಖರು ನೋಡಿದ್ರು, ನೋಡಿ ಎಲ್ಲ ಇಷ್ಟೊಂದು ಬಿಸಿಲು ಉತ್ತರ ಭಾರತದಲ್ಲಿ ಹೆಂಗ್ ನಡ್ಕೊಂಡ್ ಬರ್ತೀರಿ ನೀವು ಅಂತೇಳಿ ಆಗಿನ ಕಾಲಕ್ಕೆ ₹3 ಕೊಟ್ಟಂತೆ. ₹3 ಚಪ್ಪಲಿ ತಗೊಳ್ಳಿ ನೀವು ಅಂತ ಹೇಳಿ ₹3 ಕೊಟ್ಟು ಸಭೆ ಮುಗಿತು ಹೋದ್ರು ಅವರು. ಇವರು ಹೊರಟೋದ್ರು. ಮತ್ತೆ 15 ದಿವಸಕ್ಕೆ ಮತ್ತೆ ಒಂದ್ ಕಡೆ ಭೇಟಿ ಆಗ್ತಾರೆ ಒಂದು ಸಭೆಯಲ್ಲಿ. ಆವಾಗಲೂ ಚಪ್ಪಲಿ ಇಲ್ಲ ಕಾಲಲ್ಲಿ. ಅವ್ರು ಹೇಳಿದ್ರು, ಮೊನ್ನೆ ₹3 ಕೊಟ್ಟೆ ನಿಮ್ಗೆ ಚಪ್ಪಲಿ ತಗೊಳ್ಳಿ ಅಂತ ಹೇಳಿ, ಯಾಕೆ ನೀವು ಚಪ್ಪಲಿ ತಗೊಳ್ಳಿಲ್ಲ ಅಂತೇಳಿ ಅವ್ರ ಮೇಲೆ ಸ್ವಲ್ಪ ಗುಡುಗಿದ್ರಂತೆ ಇವರು. ಅಲ್ರಿ, ಮೊನ್ನೆ ನಾವು ಕೊಟ್ಟನಲ್ಲ ₹3 ಚಪ್ಪಲಿ ತಗೊಳ್ಳಿ ಅಂತ, ಯಾಕೆ ತಗೊಳ್ಳಿ ಅಂತೆ. ನಮ್ಗೆ ಅಷ್ಟೊತ್ತಿಗಾಗಿ ಊಟ ಮಾಡಿ 3 ದಿವಸ ಆಗಿತ್ತು, ಈಗ ಹೊಟ್ಟೆಯನ್ನು ಕಾಪಾಡೋದೇ ನನಗೆ ಸಮಸ್ಯೆ ಆಗಿದೆ. ಇನ್ನು ಕಾಲಿನ ಕತೆ ಸುಮ್ಮನೆ ಯಾಕೆ ನೀವು ಕೇಳ್ತೀರಿ? ಈಗ ಹೊಟ್ಟೆ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ನನಗೆ. ಕಾಲಿನ ಕತೆ ಆಮೇಲೆ, ಕಾಲು ಸೇವೆ ಆಮೇಲೆ, ಮೊದಲು ಹೊಟ್ಟೆ ಸೇವೆ ಆಗ್ಬೇಕಲ್ವೇ? ಹಾಗಾಗಿ ಅಷ್ಟೊತ್ತಿಗೆ ನಾನು 3 ದಿವಸ ಆಗಿತ್ತು, ನೀವು ಕೊಟ್ಟ ₹3 3 ದಿವಸ ಒಳ್ಳೆ ಊಟ ಮಾಡಿದೆ ಅಂತ ಹೇಳಿದ್ರು. ಅಂದ್ರೆ ನೋಡಿ ಎಂಥ ಜೀವನ ಅದು.
ಅಲ್ಲ ₹3 ಚಪ್ಪಲ್ ಹಾಕೊಂಡು ಕೊಟ್ರೆ ಅವರು ಅಷ್ಟು ಊಟ ಮಾಡಿ 3 ದಿವಸ. ಅಂದ್ರೆ ಎಂಥ ತ್ಯಾಗ ಭಾವನೆ, ಎಂಥ ವೈರಾಗ್ಯ. ವೈರಾಗ್ಯ ಅಂದ್ರೆ ಆದ್ಮೇಲೆ ಏನೋ ನಾವೇನು ಕಾಷಾಯ ವಸ್ತ್ರ ಹಾಕೊಂಡು ನಾಮ ಇಟ್ಕೊಂಡು ವೈರಾಗ್ಯ ಅಂತಲ್ಲ. ಮಹಾನ್ ವ್ಯಕ್ತಿಗಳು ಎಂತೆಂಥವ್ರು ಇದ್ದಾರೆ ನೋಡಿ. ಅಟಲ್ ಬಿಹಾರಿ ವಾಜಪೇಯಿ ಅದು ಎಂಥ ವೈರಾಗ್ಯ ಇರಬೇಕು. ಜೀವನದಲ್ಲಿ ಎಲ್ಲಾ ಸುಖವನ್ನು ಬಿಟ್ಟು ಸಮಾಜವೇ ನಾನು ಅಂತೇಳಿ, ಅಂದ್ರೆ ಕೇವಲ ನಾನು ಅಂದ್ರೆ ನಮ್ಮ ಒಂದು 50-60 ಈ ಶರೀರಕ್ಕೆ ಸೀಮಿತವಾಗಿದ್ದೀವಿ ನಾನು ಅಂತಂದ್ರೆ. ಆದ್ರೆ ಅವ್ರ ದೃಷ್ಟಿಯಲ್ಲಿ ಇಡೀ ಸಮಾಜ ನಾನು ಅಂತೇಳಿ, ಅದರ ಶ್ರೇಯಸ್ಸೇ ನನ್ನ. ಆ ರೀತಿ ಬದುಕ್ತಕ್ಕಂಥ ಸುಲಭದ ಮಾತಲ್ಲ. ಸಮಾಜ ಸೇವಕರ ಹೆಸರಲ್ಲಿ ಸಮಾಜವನ್ನು ಲೂಟಿ ಮಾಡ್ತಕ್ಕಂಥ ತುಂಬಾ ಜನ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಅಂಥ ಭಾವನೆ ಇಲ್ಲಿ ಕಾಲು ಕೊಡಿ ಚಪ್ಪಲ್ ಇಲ್ದೇನೆ ಊಟ ಮಾಡಿ 3 ದಿವಸ ಆದ್ರೂ ಆ ಒಂದು ಭಾವನೆನೆ ಅವರಿಗೆ ನೋಡಿ ಕೊನೆಗೆ ಡಿಪ್ರೆಷನ್ ಒಳಗಾಗಿ, ಕೊನೆಗೆ ಅಪಸ್ಮಾರಕ ಸ್ಥಿತಿ, ಏನು ಗೊತ್ತಿಲ್ಲ ಇರೋ ಸ್ಥಿತಿಗೆ ಹೋಗ್ಬಿಟ್ರು. ವರ್ಷಾನುಗಟ್ಲೆ ಅಲ್ಲಂಗೆ ಇದ್ರು. ಸೇವೆ ಎಲ್ಲ ಮಾಡಿದ್ರೆ ವಿಷಯ ಬೇರೆ ಬಿಡಿ, ನೋಡ್ಕೊಟ್ರು. ಈಗ ನೋಡಿ ಸಮಾಜ ಸೇವಕರು ನಾವು ಸಮಾಜಕ್ಕೆ ತಮ್ಮಂತ ಅರ್ಪಣೆ ಮಾಡ್ಕೊಂಡು ನಮ್ಮನ್ನು ನೋಡ್ಕೊಳ್ಳಿಕ್ಕೆ 1000 ಜನ ಇರ್ತಾರೆ, ಆ ವಿಷಯ ಬೇರೆ. ಸ್ವಾರ್ಥಕ್ಕಾಗಿ ಬದುಕೋರು ಬೇರೆ ಬಿಡಿ. ಹಾಗಾಗಿ ಅವರೆಲ್ಲ ಕೂಡ ಮಹಾನ್ ವ್ಯಕ್ತಿಗಳಿದ್ದಾಗೆ, ಸಾಮಾನ್ಯ ವಿಷಯ ನಾವೆಲ್ಲ ಕೂಡ. ಹಾಗೆ ಈ ಸಮಾಜ ಸೇವೆ ಮಾಡ್ಬೇಕಂತ ಅಂದ್ಕೊಂಡು ಅದರಲ್ಲೇ ಇದ್ಬಿಟ್ರಲ್ಲ, ಅದು ಕೂಡ ಒಂದು ದುಃಖ ಕಾರಣ ಆಗ್ತದೆ. ಹೇಳಿದಂತ ಸ್ವಾಮಿಗಳಿಗೆ ನೀವು ಅದನ್ನು ಬಿಡಿ, ಅದೇ ನಿಮ್ಮ ದುಃಖ ಕಾರಣ. ಅಯ್ಯೋ ಅದನ್ನು ಬಿಡೋದು ಕಷ್ಟ ಆಗುತ್ತಲ್ಲ, ಮತ್ತೆ ನಿಮ್ ದುಃಖ ಹೆಂಗ್ ಹೋಗ್ತದೆ ಅಂದ್ರೆ ಏನು, ಆತ್ಮಸ್ಥಿತಿಗೆ ಹೋಗಿ. ಹಾಗಾಗಿ ನಾವ್ ಹೇಳ್ತಿದ್ದೇವಲ್ಲ ಕಥೆ ಅಂತ ತಿಳ್ಕೊಂಡು ಇದು ಸಾಮಾನ್ಯ ಅಂತ ತಿಳ್ಕೊಬೇಡಿ. ಇದು ಮಹಾನ್ ಆ ಸಮಾಜ ಆ ಒಂದು ಲೆವೆಲ್ ಅಲ್ಲಿ ಯೋಚನೆ ಮಾಡಿದ್ರು ಕೂಡ ಅಷ್ಟು ಸುಲಭದ ಮಾತಲ್ಲ. ಯೋಗಿಗಳೇ ಸಮ ಅವರು, ಒಂದು ಯೋಗಿಗೆ ಸಮಾನ ಅವರು. ಹಾಗಾಗಿ ಮುಂದಿನ ನಮಗೆ ಬರ್ತದೆ 6ನೇ ಅಧ್ಯಾಯದಲ್ಲಿ ಬರ್ತದೆ ನಮ್ಗೆ ಯೋಗ ಭ್ರಷ್ಟ ಏನಾಗ್ತಾನೆ ಅಂತ ಹೇಳಿ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಪಿ ಜಾಯತೆ ಅಥವಾ ಯೋಗಿ ನಾಮೇವ ಕುಲೇ ಭವತಿ ಧೀಮತಾಂ ಏತದ್ಯ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. 6ನೇ ಅಧ್ಯಾಯದಲ್ಲಿ ಬರುತ್ತೆ ನಮ್ಗೆ. ಯೋಗ ಭ್ರಷ್ಟರಾದ್ರು ಹೆಂಗ್ ಹೋಗ್ತಾರೆ? ಶುಚೀನಾಂ ಶ್ರೀಮತಾಂ, ಪರಿಶುದ್ಧವಾದ ಆಚಾರ ವಿಚಾರ ಇರ್ತಕ್ಕಂಥ ಸಿರಿವಂತರ ಮನೆಯಲ್ಲಿ ಹುಡ್ತಾರೆ ಅವರೆಲ್ಲ ಬಂದು. ಹಿಂದೆ ಅವರು ಯಾವ ಮಾರ್ಗದಲ್ಲಿ ಬಂದಿದ್ರು ಎಲ್ಲ ಮತ್ತೆ ಸ್ಮರಣೆ ಆಗ್ತದೆ. ದದಾಮಿ ಬುದ್ಧಿಯೋಗಂ ತಂ ತೇನ ಉಪಯಾಂತಿತೆ. ಅವರಿಗೆ ಮತ್ತೆ ಅವರ ಪೂರ್ವ ಸ್ಮರಣೆ ಮಾಡಿಸ್ತೀನಿ. ಮತ್ತೆ ಅವರು ಯಾವ ಸಾಧನೆಯಲ್ಲಿ ಇಲ್ಲಿವರೆಗೆ ಮುಂದೆ ಬಂದಿದ್ದಾರೆ ಅದೇ ಮಾರ್ಗದಲ್ಲಿ ಮತ್ತೆ ಮುಂದೆ ಹೋಗ್ತಾರೆ, ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ತಾರೆ. ಆ ಮಾತನ್ನು ಪರಮಾತ್ಮ ನಮಗೆ ಮುಂದೆ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗೆ ಯೋಗದಲ್ಲಿ ಭ್ರಷ್ಟರಾಗೋದು ಕೂಡ ಇದರ ಅರ್ಥ ಭ್ರಷ್ಟ ಆಗ್ಬೇಕು ಅಂತಲ್ಲ, ಒಂದು ವೇಳೆ ಆದ್ರೂ ಕೂಡ ಸರಿ. ಹಾಗೆ ಮಹಾನುಭಾವರಾಗಿರ್ತಕ್ಕಂಥವ್ರು ಹೇಗಿರ್ತಾರೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಅವರು ಹೀಗೆ ಕೂಡ ಇರ್ತಾರೆ, ಮಕ್ಕಳ ತರ ಇರ್ತಾರೆ. ಕೆಲವರು ಉನ್ಮತ್ತ, ದೇವ ಪಿಚಾಚ ಹಿಡ್ದಂಗೆ ಹುಚ್ಚಿನ ತರ ಹೆಂಗಿರ್ತಾರೆ, ತನ್ನಲ್ಲೇ ತಾನು ರಮಿಸ್ತಾ ಇರ್ತಾರೆ. ಹಳೆ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ರತ್ಯಾಚರ್ಪಟ ವಿರಚಿತ ಕಂತಹ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತ ರಮತೆ ಬಾಲೋನ್ಮತ್ತವದೇವ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ದುಃಖಕರಣೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಭಗವದ್ಗೀತೆಯಲ್ಲಿ ಕೂಡ ಮುಂದೆ ಬರ್ತದೆ. ಅನಪೇಕ್ಷ ಶುಚಿರ್ದಕ್ಷೋ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ ಭಕ್ತ ಸಮಯ ಪ್ರಿಯ. ಇಲ್ಲಿ ಬಂತು ಭಕ್ತಿ ಯೋಗ 12ನೇ ಅಧ್ಯಾಯದಲ್ಲಿ ಬಂತು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ, ಅಂತ ಭಕ್ತನ ತುಂಬಾ ಪ್ರಿಯವಾಗಿರ್ತಕ್ಕಂಥವನು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತೆ 5ನೇ ಅಧ್ಯಾಯದಲ್ಲೂ ಈಗ ನಾವು ಬರ್ತಾ ಇದ್ದಿಲ್ಲ, 5ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುಚಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ನೋಡಿದ್ವಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ
ಪಂಡಿತ ಅಂದ್ರೆ ಇಲ್ಲಿ ಪಂಡಿತ ಪಂಡಾಯಿತಿ ಆತ್ಮಜ್ಞಾನಿ ಪಂಡಿತ ಅಂತಂದ್ರೆ. ಪಂಡಿತ ಅಂದ್ರೆ ಕೇವಲ ಪಾಂಡಿತ್ಯ ಅಥವಾ ಏನೋ ಒಳ್ಳೆ ಮಾತು ಸಭೆಯಲ್ಲಿ ಒಳ್ಳೊಳ್ಳೆ ಮಾತು ಹೇಳ್ಬಿಟ್ಟ ಜನರು ಓಹೋ ಚಪ್ಪಾಳೆ ಹೊಡೆದು ಬಿಟ್ರು, ಎಲ್ರು ಕೂಡ ಅವರ ಮಾತು ಕೇಳ್ತಾ ಹಂಗೆ ಏಕಾಗ್ರತೆ ಆಗಿಬಿಟ್ರು ಅಥವಾ ಕಣ್ಣೆಲ್ಲ ನೀರು ಬಂದ್ಬಿಟ್ಟು, ಅದಲ್ಲ. ಈ ಪಂಡಿತ ಅಂದ್ರೆ ಆತ್ಮಜ್ಞಾನಿ, ವಿದ್ಯಾ ವಿನಯ ಸಂಪನ್ನ, ಬ್ರಾಹ್ಮಣೆ ಗವಿ ಹಸ್ತಿನಿ. ಬ್ರಾಹ್ಮಣನಲ್ಲಿ ಗವಿ ಅಂದ್ರೆ ಹಸು, ಹಸ್ತಿ, ಆನೆ, ಶುನಿ, ನಾಯಿ, ಶಪಾಕೈತ, ಚಾಂಡಾಲ, ಎಲ್ಲರಲ್ಲೂ ಕೂಡ ಸಮದೃಷ್ಟಿ. ಸಮದೃಷ್ಟಿ ಅಂದ್ರೆ ಏನು? ಆತ್ಮದೃಷ್ಟಿ. ಸಮದೃಷ್ಟಿ ಅಂದ್ರೆ ಮತ್ತೆ ಎಲ್ರು ಸಮಾನವಂತರ ಎಲ್ರು ಕೂರ್ಸ್ಕೊಂಡು ಊಟ ಮಾಡ್ತಾರೆ ಹಂಗಂತಲ್ಲ, ಆತ್ಮದೃಷ್ಟಿ. ಯಾರು ಅಂತವ್ರು ಹೇಳ್ಕೊಂಡು ನಾವು ಅಂತ ಮಹಾನ್ ಭಾವರು. ತನ್ನಲ್ಲಿ ತಾನೇ ರಮಣವಾಗಿರ್ತಾನೆ. ಪ್ರತ್ಯಾಕರ್ಪಟ ವಿರಚಿತಕಂತ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗಿ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ಮತ್ತವ ದೇವ ಅಂತ ಮಹಾನ್ ಭಾವರು ಈಗ ಇರ್ತಾರೆ ಅನ್ನೋ ಮತ ನಮ್ಗೆ ಆಚಾರ್ಯರು ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ ಏನ್ ಹೇಳ್ತಾರೆ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ನಮಸ್ತೆ ನಮಸ್ತೆ ನಮಸ್ಕಾರ ಗುರು. ನಮಸ್ತೆ ಸ್ವಾಮೀಜಿ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸ್ವಾಮೀಜಿ, ಎಲ್ಲರಿಗೂ ನಮಸ್ತೆ. ನಮಸ್ಕಾರ ಸ್ವಾಮಿ, ನಮಸ್ಕಾರ.